Welcome to Rohan Ekanta, a project by Rohan Builders. This project is in the developing hotspot of East Bengaluru and is well connected to the major IT hubs. The linear arrangement of these G plus 22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur. The cascading swimming pool and the beautifully landscaped surrounding area have a long-lasting and soothing effect on our minds while we take that relaxing plunge. The eastern side of the site houses all the amenities along with adult and kid-friendly zones. The outdoor play courts, like the recreational volleyball court, multipurpose court, and half basketball court, are shaded through most time of the day. The pool deck allows you to sit back and relax as the sound of cascading water bodies and pools create a calm and serene experience. These quiet and secluded alcoves can also be used as work from home spaces. The multi-leveled clubhouse has an interesting facade and is scaled down to make the space more human. It houses an amphitheater, a gymnasium, indoor games room, a badminton court, guest rooms, and more. The building's facade is made interesting by the thin, sleek fins that extend to the roof level. The projecting boxes at various levels, housing the double height terraces, are thoughtfully added to make the building look less intimidating. The varied roof level makes the skyline interesting. All the lifestyle preferences ಹಲೋ ಸ್ಪಂದನ ಮುಂದುವರಿಸಿ ಅಡೆತಡೆಯಾಗಿ ಕ್ಷಮೆ ಇರಲಿ. 4.4 ಚಾಲ್ತಿಯಲ್ಲಿ 33ಕ್ಕೆ 6 ಇನ್ನು 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ಲಾಸ್ಟ್ ಬಾಲ್ ರಿಮೈನಿಂಗ್. अंपायर लास्ट बॉल गया ये ओवर का फर्स्ट ड्रॉ बॉल डॉट एंड तीसरी बॉल एक बाउंड्री आया एंड फोर्थ बॉल रन आउट ना एक डॉट बॉल हुआ. ಹಲೋ ಈ ಓವರ್ನ ಕೊನೆಯ ಒಂದು ಎಸೆತ ಇವಾಗ ವಿಮಲ್ ಮತ್ತೆ 2 ಓವರ್ಗಳಲ್ಲಿ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮತ್ತು ಇವಾಗ 5 ಓವರ್ಗಳ ಮುಕ್ತಾಯಕ್ಕೆ 35 ಓಟವನ್ನು ದಾಖಲಿಸ್ತಾ ಇದ್ದಾರೆ ಟೀಮ್ ಜೆಎಂ ವಾರಿಯರ್ಸ್. ಡ್ರೀಮ್ ಡಿಫೆಂಡರ್ಸ್ ಮತ್ತು ಜೆಎಂ ವಾರಿಯರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮಾರ್ಕ್ ಮಹೇಶ್ ಮತ್ತು ಮುನೇಂದ್ರ ಅಂಕಣ ಭಾಗದಲ್ಲಿ ಇವಾಗ ಜೆಎಂ ವಾರಿಯರ್ಸ್ ಪರವಾಗಿ
ಇನ್ನಿಂಗ್ಸ್ ಬಿಲ್ಡ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು. 6 ವಿಕೆಟ್ಸ್ಗಳನ್ನ ಕಳ್ಕೊಂಡಿರ್ತಕ್ಕಂಥ ಟೀಮ್ ಜೆಎಂ ವಾರಿಯರ್ಸ್ ಇಲ್ಲಿ ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಇರುವರು ಆಟಗಾರರು. ಹೊಸ ಬೌಲರ್ ಇವಾಗ ಇಮ್ರಾನ್, ಡ್ರೀಮ್ ಡಿಫೆಂಡರ್ಸ್ ಪರವಾಗಿ ಮೊದಲ ಸತ ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕ ಈಗ ಮಾರ್ಕ್ ದಾಂಡಿನ ಮುಖಾಂತರವಾಗಿ ಲಾಂಗ್ ಆನ್ ಸೀಮಾರಕ್ಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಸಿಕ್ಸರ್, 6 ಓಟದ ಸೇರ್ಪಡೆ, ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಶಾಟ್ ಅನ್ನು ಇವಾಗ ಮಾರ್ಕ್ ಮಹೇಶ್ ದಾಖಲಿಸಿದ್ರು. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 41ಕ್ಕೆ ತಲುಪ್ತಾ ಇದೆ ಜೆಎಂ ವಾರಿಯರ್ಸ್ ತಂಡ. ಮತ್ತೆ ಇಮ್ರಾನ್ ಈ ಬಾರಿ ಎಸೆದ ಚೆಂಡು ತನ್ಮೂಲಕ ಇವಾಗ ಫೈನಲ್ ಭಾಗದಲ್ಲಿ ತಳ್ಳುವಂತಹ ಪ್ರಯತ್ನವನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ಸದ್ಯ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಇಮ್ರಾನ್ ಟು ಮಾರ್ಕ್, ಮತ್ತೆ ಬಿರುಸಿನ ಹೊಡೆತವನ್ನ ಕಾಣಬಲ್ಲಂತ ಪ್ರಯತ್ನವನ್ನ ಮಾರ್ಕ್ ಮಾಡಿದ್ರು. ತನ್ಮೂಲಕ ಇವಾಗ ವೈಡಿಶ್ ಲಾಂಗ್ ಆಫ್ ಸೀಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಭರ್ಜರಿ ಸಿಕ್ಸರ್, ತನ್ಮೂಲಕ ಇವಾಗ ಸೆಕೆಂಡ್ ಸಿಕ್ಸರ್ ಓವರ್ ಅಲ್ಲಿ ಮಾರ್ಕ್ ಮಹೇಶ್ ದಾಖಲಿಸಿದ್ರು. ಶೀಘ್ರಗತಿಯಲ್ಲಿ 6 ವಿಕೆಟ್ಸ್ ಕಳ್ಕೊಳ್ಳೋ ತಂಡಕ್ಕೆ ಇವಾಗ ಅಂತಿಮ ಹಂತದಲ್ಲಿ ಮಾರ್ಕ್ ಕೈ ಹಿಡಿಯುವ ಲಕ್ಷಣ ಕಾಣ್ತಾ ಇದೆ. 5 ಎಸೆಗಳ ಮುಂದೆ 14 ಓಟವನ್ನು ಮಾರ್ಕ್ ದಾಖಲಿಸಿದ್ರೆ ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ 1 ಓಟವನ್ನ 2 ಓಟವನ್ನ ಮುನೇಂದ್ರ ದಾಖಲಿಸಿದ್ರು. ಈ ರೀತಿಯಾಗಿ ತಂಡದ ಒಟ್ಟು ಮೊತ್ತ ಇವಾಗ 47-47. ಮತ್ತೆ ಬಹಳ ಸುತ್ತಮುತ್ತಲಿರ್ತಕ್ಕಂಥ ಹೊಡೆತವನ್ನ ಮಾರ್ಕ್ ದಾಖಲಿಸಿದ್ರು. ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾರ ಕ್ಯಾಚ್ ಮತ್ತೊಂದು ಆಕರ್ಷಕ ಬೌಂಡ್ರಿ ಸೇರ್ಪಡೆಯೂ ಕೂಡ. ಈ ಬೌಂಡ್ರಿ ಸಮೇತವಾಗಿ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡ್ತಾ ಇದೆ ಟೀಮ್ ಜೆಎಂ ವಾರಿಯರ್ಸ್. ತಂಡದ ಮೊತ್ತ 51, 51 ಫಾರ್ ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ ಜೆಎಂ ವಾರಿಯರ್ಸ್. ಬಹಳ ಸುತ್ತಮುತ್ತ ಗುಡ್ ಲೈನ್ ಡೆಲಿವರಿ. ಅಂತಿಮ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಡಾಟ್ ಬಾಲ್ ಸಮೇತವಾಗಿ ಇನ್ನು ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಇಮ್ರಾನ್ ಟು ಮಾರ್ಕ್ ಮಹೇಶ. ಬಹಳ ಸುತ್ತಮುತ್ತ ಆಗಿರ್ತಕ್ಕಂಥ ಎಸೆತ ತನ್ಮೂಲಕ ಈಗ ಮತ್ತೆ ಮುಖ್ಯವಾಗಿ 4 ಓಟವನ್ನು ಮಾರ್ಕ್ ಪಡ್ಕೊಳ್ತಾ ಇದ್ದಾರೆ. ಈ ಬೌಂಡ್ರಿ ಸಮೇತವಾಗಿ 6 ಓವರ್ ಮುಕ್ತಾಯಕ್ಕೆ 55 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಟೀಮ್ ಜೆಎಂ ವಾರಿಯರ್ಸ್. ಇನ್ನು ಉಳಿದ 2 ಓವರ್ನಲ್ಲಿ ಮಾರ್ಕ್ ಮತ್ತು ಮುನೇಂದ್ರ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಇಲ್ಲಿ ಡ್ರೀಮ್ ಡಿಫೆಂಡರ್ಸ್ ಇನ್ನು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ 2 ಓವರ್ಗಳನ್ನು ಎಸೆಯಬೇಕಾಗಿದೆ. ಈ ಹಂತದಲ್ಲಿ ಸ್ಯಾಂಡಿ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ ಸ್ಲಾಗ್ ಓವರ್ ನಲ್ಲಿ ರೌಸ್ ಸ್ಯಾಂಡಿ ಮುರಳಿ ಈ ರೀತಿಯಾಗಿ ಅನುಭವಿ ಆಟಗಾರನ ಕಂಡಂತ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಕೂಡ ಪುರುಷೋತ್ತಮ ಪುರುಷಿ ಕೂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಡ್ರೀಮ್ ಡಿಫೆಂಡರ್ಸ್ ಪರವಾಗಿ.
7ನೇ ಓವರ್ನಲ್ಲಿ ಸ್ಯಾಂಡಿ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ರೆ ಮುನೇಂದ್ರ ಶೈಕೋರಿ ಭಾಗದಲ್ಲಿ. ಏಳನೇ ಓವರ್ನ ಮೊದಲ ಎಸೆತ ತನ್ಮೂಲಕ ಬ್ಯಾಕ್ಬಿಟ್ ಮುಖ್ಯವಾಗಿ ಡಿಪಾಕ್ಷ ಕಾರ್ಸ್ ಭಾಗದಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಇವಾಗ ಸುಲಭದ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಮುನೇಂದ್ರ ವಿಕೆಟ್ ಪತನ, 7ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಟೀಮ್ ಜಯಂ ವಾರಿಯರ್ಸ್. ಮೈಸೂರಿನ ಮಾರ್ಕ್ ಮಹೇಶ್ ಬಹಳಷ್ಟು ಒಂದು ಅನುಭವವುಳ್ಳಂತವರುವ ಆಟಗಾರ ಕೂಡ. ರಾಜ್ಯ ಟೆನ್ನಿಸ್ನಲ್ಲಿ ಜಯ ಕರ್ನಾಟಕ ಬೆಂಗಳೂರು ಪರವಾಗಿ ಕೂಡ ಒಂದು ಹಲವು ವರ್ಷಗಳ ಕಾಲ ನಾಯಕನ ಪಟ್ಟವನ್ನು ಅಲಂಕರಿಸಿದಂತ ನಾಯಕ. ಇತ ನಡುವೆ ತನ್ಮೂಲಕ ಮಾರ್ತಾಡೋದ್ರ ಮುಖಾಂತರವಾಗಿ ಪರ್ಫೆಕ್ಟ್ ಸ್ವಿಚ್ ಇಟ್ಟಿದ್ದಾರೆ. ತನ್ಮೂಲಕ ಸಿಕ್ಸರ್ ಸೇರ್ಪಡೆ, ಮತ್ತಾರು ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 62ಕ್ಕೆ ತಲುಪ್ತಾ ಇದೆ. ಏಕಾಂಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಂದ್ಯದಲ್ಲಿ. ಮಾರ್ಕ್ ಮಹೇಶ್ 9 ಎಸೆಗಳ ಮುಂದೆ 28 ಓಟವನ್ನು ಮಾರ್ಕ್ ದಾಖಲಿಸಿದ್ರು. 3 ಸಿಕ್ಸರ್ ಮತ್ತು 2 ಬೌಂಡರಿ ಸಮೇತವಾಗಿ ಈ ಓವರಿನ ಕೊನೆಯ ಒಂದು ಎಸೆತ ಸ್ಯಾಂಡಿ ಎಸೆಯಬೇಕಾಗಿದೆ. ಮತ್ತೆ ಮಾರ್ಕ್ ಶೈಕೋರಿ ಭಾಗದಲ್ಲಿ ಮತ್ತೆ ಸಚಿನ್ ದಾಖಲಿಸಬಲ್ಲಂತಹ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಸದ್ಯ ಡಾಟಾ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ದಿನದ ಮುಂದಿನ ಒಂದು 6 ಎಸೆತ ಮಾತ್ರ ಈ ಒಂದು ಓವರ್ನಲ್ಲಿ ಈ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಡೆತ್ ಓವರ್ನಲ್ಲಿ ಯಾವ ಒಂದು ಬೌಲರ್ ಅನ್ನ ಪರಿಚಯಿಸ ನೋಡಬೇಕಾಗಿದೆ. ಮುರಳಿ, ವಿಮಲ್, ಪುರುಷಿ, ಗೌಸ್, ಸ್ಯಾಂಡಿ ಈ ರೀತಿಯ ಒಂದು ಅನುಭವಿ ಆಟಗಾರರನ್ನ ಕಂಡಿರ್ತಕ್ಕಂಥ ತಂಡ. ಅಂತಿಮ ಓವರಲ್ಲಿ ಟೀಮ್ ಇಂಡಿಯಾ ಮತ್ತು ಬಾಬು ಇಲ್ಲವಾನ್
ಏನೋ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಾಗ್ತಾ ಇದೆ 5 ದಿನದ ಒಂದು ಹಗಲು ಮತ್ತು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಸರಿಸುಮಾರು 6,66,666 ರೂಪಾಯಿ ನಗದು ಮತ್ತು ಆಕರ್ಷಕವಾದಂತಹ ಒಂದು ವಿಶಿಷ್ಟವಾದಂತಹ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುವ ಟೂರ್ನಿಮೆಂಟ್ ಕೂಡ ಇದಾಗ್ತಾ ಇದೆ. ಎರಡನೇ ಸೆತ್ತ ತನ್ಮೂಲಕ ಹೆಲಿಕಾಪ್ಟರ್ ದಾಖಲಿಸುವ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ ತನ್ಮೂಲಕ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಕೂಡ ಕಂಡುಕೊಳ್ತಾ ಇದೆ ಡೀಪ್ ಕೋರ್ಸ್ ಭಾಗದಲ್ಲಿ. 2 ಓಟವನ್ನು ಇವಾಗ ಪವನ್ ರೆಡ್ಡಿ ದಾಖಲಿಸಿದ್ರು. ತಂಡದ ಮೊತ್ತ 68 ಮತ್ತೆ ಲಕ್ಷ್ಮೀಕಾಂತ್, ಇನ್ನೊಂದಡಿಯಲ್ಲಿ ಪವನ್ ರೆಡ್ಡಿ. ಮೂರನೇ ಬಾರಿಗೆ ಎಸೆದ ಚೆಂಡು ಲವರ್ ಪುಲ್ಟಾಸಿ ಬಾರಿ ಪರ್ಫೆಕ್ಟ್ ಪಿಕ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಇವಾಗ ಪವನ್ ರೆಡ್ಡಿ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತದ್ದು ಅವಕಾಶಗಳಿತ್ತು. ಕ್ಯಾಚ್ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಕೇವಲ 1 ಓಟವನ್ನ ಮಾತ್ರ ಇವಾಗ ಪವನ್ ರೆಡ್ಡಿ ದಾಖಲಿಸಿದ್ರು. ಇದರ ನಡುವೆ ತನ್ಮೂಲಕ ಮಾರ್ಕ್ ಮುಖ್ಯವಾಗಿ ಭರ್ಜರಿ ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ಸೀಮರ್ ಕ್ಯಾಚ್ನಲ್ಲಿ ಮತ್ತೊಂದು ಸುಲಭ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಈ ಹಿಂದೆ ಮುರಳಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು, ಇವಾಗ ಪ್ರತಾಪ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬೌಂಡ್ರಿ ಸೇರ್ಪಡೆ. ಮತ್ತೆ ಮಾರ್ಕ್ ಸ್ಟ್ರೈಕ್ ಭಾಗದಲ್ಲಿ ನಡುವೆ ತನ್ಮೂಲಕ ಫ್ಲಿಕ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ ಡಿ ಪಕ್ಷ ಕವರ್ಸ್ ಭಾಗದಲ್ಲಿ. ಮತ್ತೆ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ ಇವಾಗ ಮಾರ್ಕ್ ಮತ್ತೆ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 75ಕ್ಕೆ ತಲುಪ್ತಾ ಇದೆ. ಈ ಇನ್ನಿಂಗ್ಸ್ ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಸರಿಸುಮಾರು 7ರಿಂದ 8, 8ರಿಂದ 9 ವರ್ಷಗಳ ಕಾಲ ಒಂದು ನಾಯಕನ ಪಟ್ಟವನ್ನು ಅಲಂಕರಿಸಿಕೊಂಡು ಜೈ ಕರ್ನಾಟಕ ತಂಡಕ್ಕೆ ಒಂದಷ್ಟು ಪ್ರಶಸ್ತಿಯನ್ನು ಕೂಡ ಗೆಲ್ಲಿಸಿಕೊಟ್ಟಂತವರುವ ನಾಯಕ ಕೂಡ. ನಾವು ಕಂಡಾಗ ಅದೆಷ್ಟೋ ಕೈಜಾರಿ ಹೋಗುವಂತಹ ಪಂದ್ಯವನ್ನು ತಮ್ಮ ಅಮೋಘವಾಗಿರ್ತಕ್ಕಂಥ ಒಂದು ನೈಜ ಕ್ರೀಡೆ ಪ್ರದರ್ಶನ ಮುಖೇನವಾಗಿ ಆ ಪಂದ್ಯವನ್ನು ಉಳಿಸಿದಂತ ಆಟಗಾರ ಮಾರ್ಕ್ ಇಲ್ಲಿ ಜೆಎಂ ವಾರಿಯರ್ಸ್ ತಂಡಕ್ಕೆ ಕೂಡ ಅಂತಿಮ ಒಂದು ಹಂತದಲ್ಲಿ ಬಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕೂಡ ಕಟ್ಟಿದಂತ ಆಟಗಾರ. ದಾಖಲಿಸ್ತಾ ಇರ್ತಕ್ಕಂಥ ಜೆಎಂ ವಾರಿಯರ್ಸ್ 78ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಇಲ್ಲಿ ಡ್ರೀಮ್ ಡಿಫೆಂಡರ್ಸ್ ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ತಾನಾಡಿದಂತ 2 ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡಿದ ಪ್ರದರ್ಶನವನ್ನು ಕೊಡದೇ ಇರತಕ್ಕಂಥ ಮುರಳಿ ಈ ಪಂದ್ಯದಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಅನುಭವಿ ದಾಂಡಿಗರು ಹೊಂದಿಕೊಂಡಂತ ತಂಡ ಇಲ್ಲಿ ಇರ್ಫಾನ್ ಮುದೋಳ್ ಮತ್ತು ಯೂನುಸ್ ಜೊತೆಗೆ ಗೌಸ್, ಪ್ರತಾಪ, ಪುರುಷಿ, ಮುರಳಿ ಈ ರೀತಿಯಾಗಿ ಇನ್ನು ಕೂಡ ಹಲವು ಅನುಭವಿ ಆಟಗಾರರ ಹೊಂದಿಕೊಂಡ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. 78 ಓಟದ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ. ಅದು ಯಾವ ರೀತಿಯಾಗಿ ಒಂದು ಮೊತ್ತವನ್ನು ಚೇಸ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇಲ್ಲಿ ಇನ್ನಿಂಗ್ಸ್ ಬದಲಾವಣೆ ವೀಕ್ಷಣೆ ಕೂಡ ಬದಲಿಸ್ತಾ ಇದ್ದಾವೆ. ಮುಂದಿನ ವೀಕ್ಷಣೆಗಾಗಿ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಾವು ಫಾರೂಕ್ ಪಾಷಾ ಅವರನ್ನ ಬರಮಾಡಿಕೊಳ್ತಾ ಇದ್ದೇವೆ.
Welcome to Rohan Ekanta. A project by Rohan Builders. This project is in the developing hotspot of East Bengaluru and is well connected to the major IT hubs. The linear arrangement of these G+22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur. The cascading swimming pool and the beautifully landscaped surrounding area have a long-lasting and soothing effect on our minds while we take that relaxing plunge. The eastern side of the site houses all the amenities along with adult and kid-friendly zones. The outdoor play courts like the recreational volleyball court, multipurpose court and half basketball court are shaded through most time of the day. The pool deck allows you to sit back and relax as the sound of cascading water bodies and pools create a calm and serene experience. These quiet and secluded alcoves can also be used as work-from-home spaces. The multi-leveled clubhouse has an interesting facade and is scaled down to make the space more human. It houses an amphitheater, a gymnasium, indoor games room, a badminton court, guest rooms, and more. The building's facade is made interesting by the thin, sleek fins that extend to the roof level. The projecting boxes at various levels, housing the double height ಮೈಟಿ ಮುಳ್ಳಿನ ಎಂಟ್ರಿ ಆಗ್ತಾ ಇದ್ರೆ ಮತ್ತೊಂದರ ರಾಜ್ಯ ಕಂಡಂತ ಶ್ರೇಷ್ಠ ಆಟಗಾರ, ಡೇಂಜರಸ್ ಅಪಾಯಕಾರಿ ಆಟಗಾರ, ಹೊಸಕೋಟೆ ಪರಿಸರದ ಮತ್ತೋರ್ವ ಹೆಮ್ಮೆಯ ಕ್ರಿಕೆಟಿಗ. ಪಂಚ ರಾಜ್ಯದಲ್ಲಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಆಟಗಾರ. ವಿವಿಧ ಜಿಲ್ಲೆ ಮಂಡ್ಯ, ಮೈಸೂರು, ಮದ್ದೂರು, ಚನ್ನಪಟ್ಟಣ, ಹಾಸನ, ಸಕಲೇಶ್ಪುರ, ಕುಂದಾಪುರ, ಉಡುಪಿ, ಬಿಜಾಪುರ, ರಾಯಚೂರು, ಬೀದರ್ ಈ ರೀತಿಯಾಗಿ ಸಂಚರಿಸಿ ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ನಮ್ಮ ದೇಶದಲ್ಲೂ ಕೂಡ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಆಟಗಾರ. ರಾಜಸ್ಥಾನ, ಬಿಹಾರ, ಒಡಿಸ್ಸಾ, ಗೋವಾ ಈ ರೀತಿಯಾಗಿ ಸಂಚರಿಸಿ ತನ್ನದಾದಂತಹ ಹೆಸರನ್ನು ಮಾಡಿರ್ತಕ್ಕಂಥ ಮತ್ತೋರ್ವ ಡೇಂಜರಸ್ ದಾಂಡಿಗ. ಕೇವಲ ದೇಶದಲ್ಲೆಲ್ಲ ವಿದೇಶದಲ್ಲೂ ಕೂಡ ಬಹ್ರೈನ್, ಖತಾರ್, ಕುವೈತ್, ಸೌದಿ ಅರೇಬಿಯಾ ಅಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸುವ ಮುಖ್ಯವಾಗಿ ಬಹಳಷ್ಟು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಏಕಮಾತ್ರ ಆಟಗಾರ, ಹೊಸಕೋಟೆ ಪರಿಸರದ ಡೇಂಜರಸ್ ದಾಂಡಿಗ ಮೈಟಿ ಸ್ಯಾಂಡಿ ಅಂಕಣವನ್ನ ಪ್ರವೇಶಿಸ್ತಾ ಇದ್ದಾರೆ. ಈಗಾಗಲೇ 3 ಬಾರಿ ಬೈಕ್ ಅನ್ನ ಪಡೆದಿರ್ತಕ್ಕಂಥ ಆಟಗಾರ ಕೂಡ. ಇತ್ತೀಚೆಗಷ್ಟೇ ಒರಿಸ್ಸಾದಲ್ಲಿ ಜರುಗಿದಂತಹ ಕ್ರೀಡಾ ಟೂರ್ನಿಯಲ್ಲಿ ಹೊಸ ಬೈಕ್, ಬಹುಶಃ 1.5 ಲಕ್ಷ ಬೆಲೆ ಬಾಳುವ ಬೈಕ್ ಅನ್ನ ಪಡೆದಿರುವಂತಹ ಆಟಗಾರ. ಆ ಒಂದು ಸಂದರ್ಭದಲ್ಲಿ ಬೈಕ್ ಅನ್ನ ಪಡೆದಿರುವಂತಹ ಸಂದರ್ಭದಲ್ಲಿ ಅಭಿಮಾನಿ ಬಂದು ಕೇಳಿದ ತಕ್ಷಣ ಕೇವಲ 50,000ಕ್ಕೆ ನೀಡಿದಂತಹ ಹೃದಯ ಶ್ರೀಮಂತಿಕೆ ಆಟಗಾರ ಮೈಟಿ ಸ್ಯಾಂಡಿ ಈಗ ನಾನ್ ಸ್ಟ್ರೈಕರ್ ಎಂಡಲ್ಲಿ ಮುಳ್ಳು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. Hello, check. Hello, check. ಮುಳಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಅನುಭವಿ ಬೌಲರ್ಗಳನ್ನು ಹೊಂದಿರತಕ್ಕಂಥ JM ವಾರಿಯರ್ಸ್ ಅದ್ಯಾವ ರೀತಿಯಲ್ಲಿ ದಾಂಡಿಗರ ವಿರುದ್ಧವಾಗಿ ಬೌಲಿಂಗ್ ಅನ್ನು ಮಾಡ್ತಾ ನೋಡಬೇಕಾಗಿದೆ. ಓ ಮೈ ಗುಡ್ನೆಸ್, ಮೊದಲನೇ ಚೆಂಡು ದುರಾದೃಷ್ಟಕರ ರೀತಿಯಲ್ಲಿ ಸ್ಯಾಂಡಿ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ರನ್ಔಟ್ ಮುಖ್ಯವಾಗಿ ಆಟಗಾರರ ಹೊಂದಾಣಿಕೆ ಕೊರತೆಯಿಂದಾಗಿ ಸ್ಯಾಂಡಿ ಇನ್ನಿಂಗ್ಸ್ ದುರಾದೃಷ್ಟಕರ ರೀತಿಯಲ್ಲಿ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಶೂನ್ಯಕ್ಕೆ ಸ್ಯಾಂಡಿ ನಿರ್ಗಮನ. ಒಂದೇ ಒಂದು ಚೆಂಡನ್ನು ಎದುರಿಸದೆ ಹೊಂದಾಣಿಕೆ ಕೊರತೆಯಿಂದಾಗಿ ರನ್ಔಟ್ ಮುಖ್ಯ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ.
ಮೊದಲನೇ ಚೆಂಡು ನೋ ಬಾಲ್ ಆಗಿದೆ. ಫ್ರೀ ಹಿಟ್ ಚೆಂಡು. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಪೂರ್ಣವಾಗಿರ್ತಕ್ಕಂಥ ಚೆಂಡು ಫ್ರೀ ಹಿಟ್ ಚೆಂಡು. ಮತ್ತೊಮ್ಮೆ ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಡೀಪ್ ಕವರ್ಸ್ ಹಾಗೂ ಥರ್ಡ್ ಮ್ಯಾನ್ ನಡುವೆ 2 ಓಟದ ಪೂರೈಕೆ. 1+2 3 ಓಟದ ಹೆಚ್ಚುವರಿ ಗಳಿಕೆ. ಮತ್ತೆ ಫ್ರೀ ಹಿಟ್ನ ಅವಕಾಶ ಇದೆ. 78ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್. ಕರೆಕ್ಟ್ ಅಲ್ಲ ಸ್ಕೋರ್ ಇದು. ಫಸ್ಟ್ ಬಾಲ್ ನೋ ಬಾಲ್, ಎರಡನೇ ಬಾಲ್ ನೋ ಬಾಲ್ +2 ಇಲ್ಲ ಹಾಕಿ ನೋಡಿ. 3 ನೋ ಬಾಲ್ 1, ಇಲ್ಲಿ ನೋ ಬಾಲ್ 2, ಓಡಿದ್ದು 2, 4. ಹಲೋ ಚಿಕ್ ಬಹಳಷ್ಟು ವ್ಯತ್ಯಾಸದ ಮೂಲಕವಾಗಿ ಫ್ರೀ ಹಿಟ್ನ ಅವಕಾಶ ಇತ್ತು. ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ. ಬಹುಶಃ ಕ್ಯಾಚ್ ಅನ್ನ ಪಡ್ಕೊಂಡಿದ್ರು ಕೂಡ ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ. ಈ ಹಂತದಲ್ಲಿ 1 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 5ಕ್ಕೆ ತಲುಪ್ತಾ ಇದೆ. ಗೌಸ್ ಮತ್ತೋರ್ವ ಅಪಾಯಕಾರಿ ಡೇಂಜರಸ್ ದಾಂಡಿಗ. ಯಾವುದೇ ಕ್ಷಣದಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನು ದಾಖಲಿಸುವಂತ ಅಪಾಯಕಾರಿ ದಾಂಡಿಗ ಕೂಡ ದುರಾದೃಷ್ಟಕರ ರೀತಿಯಲ್ಲಿ ಹೊಸಕೋಟೆ ಪರಿಸರದ ಆಟಗಾರ ಸ್ಯಾಂಡಿ ಇನ್ನಿಂಗ್ಸ್ ದುರಾದೃಷ್ಟಕರ ರೀತಿಯಲ್ಲಿ ಈಗಾಗಲೇ ಅಂತ್ಯವನ್ನು ಕಂಡುಕೊಂಡಿದೆ. ಜಯಂತ್ ಮತ್ತೊಮ್ಮೆ ಬಹಳಷ್ಟು ಮರಿತ ಎಸೆತ. ಥರ್ಡ್ ಮ್ಯಾನ್ ನಡುವೆ ಚೆಂಡು ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಸಾಕಷ್ಟು ಚೆಂಡಿಗೆ ತಿರುವಿಕೆಯನ್ನು ನೀಡಬಲ್ಲಂತ ಅನುಭವಿ ಬೌಲರ್ ಕೂಡ ಜಯಂತ್. ಟೀಮ್ ಇಂಡಿಯಾ ಬಾಬುಲನ್ನು ಪರವಾಗಿ ಸುದೀರ್ಘ ವರ್ಷಗಳಿಂದ ಆಡ್ತಾ ಇರ್ತಕ್ಕಂಥ ಆಟಗಾರ. ಅದೆಷ್ಟೋ ಪಂದ್ಯಾಟವನ್ನು ಜಯಂತ್ ಜಯಿಸಿಕೊಟ್ಟಿರುವಂತಹ ನಿದರ್ಶನಗಳಿವೆ. ತನ್ನ ತಂಡ ಸೋಲಿನ ಅಂಚಿನಲ್ಲಿರುವಂತಹ ಸಂದರ್ಭದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿರುವಂತಹ ಸಾಮರ್ಥ್ಯವುಳ್ಳ ಬೌಲರ್ ಕೂಡ. ಚೆಂಡು ತನ್ಮೂಲಕವಾಗಿ ವೈಡ್ ಲಾಂಗ್ ಆನ್ ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಕೈಜಾರಿ ಹೋಗ್ತಾ ಇದೆ. ಮುಳ್ಳಿಗೆ ಈಗ ಬಹುಶಃ ಜೀವದಾನ ಅಂತ ಹೇಳ್ಬೋದು. ಕ್ಯಾಚ್ ಕೈಜಾರಿ ಹೋಗ್ತಾ ಇದೆ. 1 ಓಟದ ಪೂರೈಕೆ ಕೂಡ. ಮತ್ತೆ ಜಯಂತ್ ರಿವರ್ಸ್ ದಾಖಲಿಸುವಂತ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ನಿನ್ನೆ ದಿನ ನಂಬಲ ಸಾಧ್ಯ ರೀತಿಯಲ್ಲಿ ಬಹುಶಃ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಮೊದಲ ವರ್ಷದ ಒಂದು ಕ್ರೀಡಾ ಟೂರ್ನಿಯಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಮೈಟಿ ಸಲೀಂ ರವರ ಕ್ಯಾಚ್ ಅನ್ನು ಪಡೆದಿರತಕ್ಕಂತ ಪೇಟಿಎಂ ಮಂಜ ಸದ್ಯ ಈ ಒಂದು ಹಂತದಲ್ಲಿ ಹೊನಲು ಬೆಳಕಿನ ಆಡಿಯಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಮತ್ತೆ ಜಯಂತ್ 5ನೇ ಬಾರಿ ಸಮಾಚಾರ ಭಾಷೆ ಒಂದು ರಿವರ್ಸ್ ಅನ್ನು ದಾಖಲಿಸಿದ್ರು. ಸೀಮಾ ರೇಖೆ ಅವ್ರ ಭಾಗನ ಆಕ್ರಮಿಸ್ತಾರೆ. 1 ಬೌನ್ಸ್ ಬೌಂಡ್ರಿ. ಜಯಂತ್ ವಿರುದ್ಧವಾಗಿ ರಣಕಾಳನ್ನು ಮೊಳಗಿಸ್ತಾ ಇದ್ದಾರೆ. ಗೌಸ್ ಇರುವಷ್ಟು ಕಾಲ ನಿಸ್ಸಂಶಯವಾಗಿ ಜೆಎಂ ವಾರಿಯರ್ಸ್ಗೆ ತಲೆಬೇನ ವಿಚಾರ. ಒಂದು ಪಕ್ಷದಲ್ಲಿ ಮುಳ್ಳಿಗೆ ಕಟ್ಟಾದ್ರೂ ಕೂಡ ಇಲ್ಲಿ ಗೌಸ್ ರವನ್ನ ಕಟ್ಟಾಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಸದ್ಯ ಈಗ ಮುಳ್ಳು ಏನಾದ್ರೂ ಬಿರುಸಿನ ಆಟಕ್ಕೆ ಕೈ ಹಾಕ್ತಾರೆ ಜೆಎಂ ವಾರಿಯರ್ಸ್ಗೆ ನಿಸ್ಸಂಶಯವಾಗಿ ತಲೆಬೇನೆ ವಿಚಾರ. ಮತ್ತೆ ರಿವರ್ಸ್ ಅನ್ನು ದಾಖಲಿಸಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ 4 ಓಟದ ಸೇರ್ಪಡೆ. ಸತತವಾಗಿ 2ನೇ ಬೌಂಡ್ರಿ ರಿವರ್ಸ್ ಮುಖೇನವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ 15 ಓಟವನ್ನು ಪೂರೈಸ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್. ಜೆಎಂ ವಾರಿಯರ್ಸ್ ವಿರುದ್ಧವಾಗಿ 1 ವಿಕೆಟ್ ನಷ್ಟಕ್ಕೆ. पहली ओवर की समाप्ति के बाद 15 रन 1 विकेट के नुकसान पर. आफ्टर कंप्लीशन फर्स्ट ओवर स्कोर मोशन टू 15, लॉस ऑफ 1 इंपॉर्टेंट विकेट. ನಿಸ್ಸಂಶಯವಾಗಿ ಸ್ಯಾಂಡಿರವರ ಅಭಿಮಾನಿಗಳು ಬಹಳಷ್ಟು ಜನ ಕಾಯ್ತಾ ಇದ್ರು ಅವರ ದಾಂಡಿಗತನವನ್ನು ನೋಡುವ ಸಲುವಾಗಿ. ಅವರ ಒಂದು ರನ್ ಔಟ್ ಬಹುಶಃ ಅಭಿಮಾನಿಗಳಿಗೆ ಬರ ಸಿಡಿನಂತ ಬಡಿತಾ ಇದೆ. ದುರಾದೃಷ್ಟಕರ ರೀತಿಯಲ್ಲಿ ಅವರ ಇನ್ನಿಂಗ್ಸ್
ಸಮಾಪ್ತಿಯನ್ನು ಕಂಡುಕೊಂಡಿತ್ತು. ಪೇಟಿಎಂ ಮಂಜ ಎಸ್ ಕಾರ್ಕೆಯಲ್ಲಿ ನನ್ನ ದಿನ ನಂಬಲಸಾದ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡಿರುವಂತಹ ಬೌಲರ್ ಸದಾ ಈಗ ಬೌಲಿಂಗ್ ವಿಭಾಗದಲ್ಲಿ. ಮೂರು ಸ್ಟ್ರೈಕರ್ ಅಲ್ಲಿ ಮತ್ತೆ ಬೇಯಿಸುವ ಪ್ರಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಲ್ಲಿ ಮೂರನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಮುರುಗೇಶ್ ಸ್ಕ್ರೀಸ್ ನೋಬಲ್ ರೈಟ್. ಓಕೆ, ISPL ಸೀಸನ್ 1 ರಲ್ಲಿ ಕರ್ನಾಟಕ ರಾಜ್ಯದಿಂದ ಇಬ್ಬರು ಆಟಗಾರರು ಮಾತ್ರ ಪ್ರವೇಶವನ್ನು ಪಡೆದಿದ್ರು. ಕೋಲ್ಕತ್ತಾ ತಂಡದ ಪರವಾಗಿ ಕರ್ನಾಟಕ ರಾಜ್ಯದ ಜೂನಿಯರ್ ಕ್ರಿಸ್ ಗೇಲ್ ಎಂದ ಖ್ಯಾತಿಯಾದ ಸಾಗರ್ ಭಂಡಾರಿ ಸ್ಥಾನವನ್ನು ಪಡೆದಿದ್ರೆ, ಈ ಭಾಗದ ಈ ಪರಿಸರದ ಮತ್ತೋರ್ವ ಹೆಮ್ಮೆಯ ಕ್ರಿಕೆಟಿಗ ಮೈಟಿ ಮುರಳಿ ಮಾಜಿ ಮುಂಬೈ ತಂಡದ ಪರವಾಗಿ ಸ್ಥಾನವನ್ನು ಪಡೆದಿದ್ರು. ಈ ವರ್ಷ ಕೇವಲ ಇಂದಾದಿಲ್ಲು ISPL ಅಲ್ಲಿ ಆಡಿರತಕ್ಕಂಥ ಆಟಗಾರ ಕೂಡ. ನೋ ಬಾಲ್. ತೃತೀಯ ನಿರ್ಣಾಯಕರು ಸುದೀರ್ಘ ಸಮಯ ಪರಿಶೀಲಿಸಿದ ಬಳಿಕ ನೋ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಫ್ರೀ ಹಿಟ್ನ ಅವಕಾಶ ಲಭಿಸ್ತಾ ಇದೆ. ಮೈಟಿ ಮುರಳಿ ಸದ್ಯದೀಗ ಅದ್ಯಾವ ರೀತಿಯಲ್ಲಿ ಫ್ರೀ ಹಿಟ್ ಚೆಂಡಿನ ಅವಕಾಶದ ಲಾಭವನ್ನು ಪಡ್ಕೊಳ್ಳಿಕ್ಕೆ ನೋಡಬೇಕಾಗಿದೆ. ತಂಡದ ಒಟ್ಟು ಮೊತ್ತ 16. ಮತ್ತೆ ಪೇಟಿಎಂ ಮಂಜ ಎಸ್ಕಾರ್ಕೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಫ್ರೀ ಹಿಟ್ನ ಅವಕಾಶ ಇದೆ. ಮತ್ತೆ ಪೇಟಿಎಂ ಮಂಜ ಬಹಳ ಸುತ್ತಮರಿತ ಒಂದು ಎಸೆದ ಫ್ರೀ ಚೆಂಡಿನ ಅವಕಾಶದ ಲಾಭವನ್ನು ಮುರಳಿ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೋರ್ವ ಅನುಭವಿ ಬೌಲರ್ ಪೇಟಿಎಂ ಮಂಜ ಬಹಳಷ್ಟು ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಬಾಚಿರ್ತಕ್ಕಂಥ ಆಟಗಾರ. ಅದ್ಯಾವ ರೀತಿಯಲ್ಲಿ ನಿಯಂತ್ರಿಸ್ತಾರೆ ನೋಡಬೇಕಾಗಿದೆ ಗೌಸ್ ಹಾಗೂ ಮುರಳಿರವರಿಗೆ. ಮತ್ತೆ ಮಂಜ ಮಂಜಾಸಂದ ಎರಡನೇ ಚೆಂಡು ಔಟರ್ ಆಟದ ಮತ್ತೊಮ್ಮೆ ಹೊಂದಾಣಿಕೆ ಕೊರತೆಯಿಂದಾಗಿ ರನ್ ಔಟ್ ನ ಅವಕಾಶ ಇತ್ತು. ಪೇಟಿಎಂ ಮಂಜ ಈ ಬಾರಿ ಡೈರೆಕ್ಟ್ ಹಿಟ್ ಅನ್ನು ದಾಖಲಿಸಿದ ನಿಸ್ಸಂಶಯವಾಗಿ ಡ್ರೀಮ್ ಡಿಫೆಂಡರ್ಸ್ ತಂಡದ ಆಧಾರ ಸ್ತಂಭ ನಂಬಿಕೆ ಆಟಗಾರ ಮೈಟಿ ಮುರಳಿ ಇನ್ನಿಂಗ್ಸ್ ದುರಾದೃಷ್ಟಕರ ರೀತಿಯಲ್ಲಿ ಮತ್ತೊಮ್ಮೆ ಅಂತ್ಯವನ್ನು ಕಂಡುಕೊಳ್ಬೇಕಾಗಿತ್ತು. ಬಹುಶಃ ಇವತ್ತಿನ ದಿನ ಗುರುವಾರದ ದಿನ ಅದೃಷ್ಟ ಮುರಳಿಗೆ ಕೈ ಹಿಡಿತಾ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. ಬಹುಶಃ ಈ ಒಂದು ಜೀವದಾನದ ಲಾಭವನ್ನು ಇಲ್ಲಿ ಅದ್ಯಾವ ರೀತಿ ಪಡ್ಕೊಳ್ಳಿಕ್ಕಿದ್ದಾರೆ ಮುರಳಿ ನೋಡಬೇಕಾಗಿದೆ. ಗೋಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 40ಕ್ಕೆ 61 ಮೂರನೇ ಬಾರಿ
ಮತ್ತೊಮ್ಮೆ ಪೇಟಿಎಂ ಮಂಜಾ. ಮತ್ತೆ ಮಂಜಾ ಮೂರನೇ ಬಾರಿ. ಸ್ಟ್ರೈಕರ್ ಅಲ್ಲಿ ಗೌಸ್. ಗೌಸ್ ಗೆ ಸಂತ ಮೂರನೇ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಎಸೆತ ಡಾಟ್ ಬಾಲ್ ನ ಸೇರ್ಪಡೆ. ಹಗಲಿನ ಪಂದ್ಯಾಟ ಇರಲಿ, ಹೊನಲು ಬೆಳಕಿನ ಪಂದ್ಯಾಟ ಇರಲಿ, ಬೌಲರ್ಗಳ ವಿರುದ್ಧವಾಗಿ ರಣಕಾಳನ್ನ ಮೊಳಗಿಸಬಲ್ಲಂತ ಡೇಂಜರಸ್ ಜಾಂಡಿಗ ಗೌಸ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅನುಭವಿ ಬೌಲರ್ ಕೂಡ ಪೇಟಿಎಂ ಮಂಜಾ. ಮೈ ಗುಡ್ನೆಸ್, ಬಹಳಷ್ಟು ಮಾಡ್ತೇವೆ ಆದರೆ ಇಲ್ಲಿ ಅಂಪೈರ್ ಅವರಿಂದ ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ ಲಭಿಸ್ತಾ ಇದೆ. ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಅಂಪೈರ್ ಅಲ್ಲಿ ಒಬ್ಬರಾಗಿರುವಂತಹ ಡ್ಯಾನ್ಸಿಂಗ್ ಅಂಪೈರ್, ವಿಶಿಷ್ಟ ವಿಭಿನ್ನ ಶೈಲಿಯಲ್ಲಿ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ ಮನರಂಜಿಸಬಲ್ಲಂತ ತೀರ್ಪುಗಾರ ಮುರುಗೇಶ್ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ. ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ವೈಡ್ ಲಾಂಗ್ ಆಫ್ ಸೀಮಾ ರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದ ಸ್ಫೋಟಕ ಸಿಕ್ಸರ್ ಅನ್ನ ಗೌಸ್ ದಾಖಲಿಸಿದ್ರು. ಆ ರೋಟದ ಸೇರ್ಪಡೆಯಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ವಿಶಿಷ್ಟ ವಿಭಿನ್ನ ಶೈಲಿಯಲ್ಲಿ ತೀರ್ಪುಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಗುಂಜೂರಿನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಯಾವ ರೀತಿ ನ್ಯೂಜಿಲೆಂಡ್ ನ ಡ್ಯಾನ್ಸಿಂಗ್ ಅಂಪೈರ್ ಬಿಲ್ಲಿ ಬೌಡನ್ ವಿಶಿಷ್ಟ ವಿಭಿನ್ನ ಶೈಲಿ ನೀಡುತ್ತಾರೆ, ಅದೇ ರೀತಿಯಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ತೋರ್ಪಡಿಸ್ತಾ ಇದ್ದಾರೆ. 5ನೇ ಬಾರಿ ಮತ್ತೆ ಪೇಟಿಎಂ ಮಂಜಾ. ಸುಂದರತೆ ಚೆಂಡು, ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾರೆ. ನಾಟೌಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಗೂಟ ರಕ್ಷಣೆಯಲ್ಲಿ ಮಹೇಶ್ ಮತ್ತೋರ್ವ ಅನುಭವಿ ಗೂಟ ರಕ್ಷಕ. ಮತ್ತೆ ಪೇಟಿಎಂ ಮಂಜಾ ಕೊನೆಯ ಚೆಂಡಿಗಾಗಿ. ಎರಡನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಗೌಸ್ ಸ್ಟ್ರೈಕರ್ ಅಲ್ಲಿ, ಮುರಳಿ ನಾನ್ ಸ್ಟ್ರೈಕರ್ ಅಲ್ಲಿ, ಗೂಟ ರಕ್ಷಣೆ ಮಹೇಶ್, ಸ್ಟ್ರೈಟ್ ಅಂಪರ್ ಆಗಿ ಮುರುಗೇಶ್, ಎಸ್ಗಾರಿಕೆಯಲ್ಲಿ ಪೇಟಿಎಂ ಮಂಜಾ. ಅಂತಿಮ ಚೆಂಡಿಗಾಗಿ ಬಹಳಷ್ಟು ಮಾಡ್ತೀವಿ. ಒಂದು ಸ್ವೀಪ್ ಶಾಟ್ ಅನ್ನು ದಾಖಲಿಸಿದ್ರು. ನಂಬಲ ಸಾಧ್ಯ ರೀತಿಯಲ್ಲಿ ಕ್ಯಾಚ್ ಅನ್ನ ಶಾರ್ಟ್ ಮಿಡ್ ವಿಕೆಟ್ ನಡುವೆ ಪಡ್ಕೊಂಡ್ರು. ಡ್ರೀಮ್ ಡಿಫೆಂಡರ್ಸ್ ಆಧಾರ ಸಮ ನಂಬುಗೆ ಆಟಗಾರ ಗೌಸ್ ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಾವೊಂದು ನೇರ ಪ್ರಸಾರವನ್ನ ಆಸಿಫ್ ಮಾಲಿಕ್ ಅಥವಾ CR7 ಅಫಿಷಿಯಲ್ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯನ್ನ ಮಾಡ್ತಾ ಇರ್ತಕ್ಕಂಥ ನೇರ ಪ್ರಸಾರ ಸಂಸ್ಥೆ ತಾವು ಲೈವ್ ಅಲ್ಲಿ ನೋಡ್ತಾ ಇರಬಹುದು. ಬಾಲ್ ಫಾಲಿಂಗ್ ಅನ್ನು ಬಹಳಷ್ಟು ಅತ್ಯದ್ಭುತವಾಗಿ ವಿತರಿಸ್ತಾ ಇದ್ದಾರೆ. ದೂರದ ಮುಂಬೈ ಪರಿಸರದ ಹುಡುಗರು, ಬಹಳಷ್ಟು ಅನುಭವಿ ಟೆಕ್ನಿಷಿಯನ್ ಅನ್ನ ಕೂಡಿರ್ತಕ್ಕಂಥ ಸಂಸ್ಥೆ CR7 ಅಫಿಷಿಯಲ್ ಈಗಾಗಲೇ ಮೈದಾನದ ಸುತ್ತಗಳಕ್ಕೂ ದಾಂಡಿಗರು ದಾಖಲಿಸುವಂತಹ ಸಿಕ್ಸರ್ ಅನ್ನ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಸಾಕಷ್ಟು ಒಂದು ಗುಣಮಟ್ಟದ ಕ್ಯಾಮ್ರಾ, HD ಕ್ಯಾಮ್ರಾ, ಹೈ ಡೆಫಿನೇಷನ್ ಕ್ಯಾಮ್ರಾವನ್ನು ಬಳಸಿಕೊಂಡು ಈ ಒಂದು KHPL ಅನ್ನ ಸೆರೆ ಹಿಡಿತಾ ಇದ್ದಾರೆ ಕೂಡ. ಹಲೋ, ಮತ್ತೋರ್ವ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಡ್ರೀಮ್ ಡಿಫೆಂಡರ್ಸ್ ತಂಡದ ಬಗ್ಗೆ ಹೇಳಬೇಕಾದ್ರೆ ಮೊದಲನೇ ದಾಂಡಿಗರಿಂದ ಹಿಡಿದು ಅಂತಿಮ ದಾಂಡಿಗನವರೆಗೂ
ಬಹಳಷ್ಟು ಉತ್ತಮ ರೀತಿಯಲ್ಲಿ ದಾಂಡಿಗತನವನ್ನ ತೋರ್ಪಡಿಸಬಲ್ಲಂತ ಡೇಂಜರಸ್ ಆಟಗಾರರು ಒಬ್ಬರಿಗಿಂತ ಒಬ್ರು ಇದ್ದಾರೆ. ಸದ್ಯ ಈಗ ಗೌಸ್ ನಿರ್ಗಮಿಸಿದ್ರೆ ಗೌಸ್ ಜಾಗದಲ್ಲಿ ಇರ್ಫಾನ್ ಮುದೋಳ್. ಇವರ ಹೆಸರನ್ನ ಕೇಳಿದ್ರೆ ಬೌಲರ್ಗಳಿಗೆ ಒಂದೊಮ್ಮೆ ನಡುಕ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಅನುಭವಿ ಬೌಲರ್ಗಳಿಂದ ಕುಳಿತಕ್ಕಂಥ ತಂಡ JM ವಾರಿಯರ್ಸ್ ಅದ್ಯಾವ ರೀತಿ ಇರ್ಫಾನ್ ಮುದೋಳ್ರನ್ನ ನಿಯಂತ್ರಿಸ್ತಾರೆ ನೋಡ್ಬೇಕಾಗಿದೆ. ಹೊಸ ಬೌಲರ್ ಮೈಸೂರಿನ ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ ವಿಕೆಟ್ ಅನ್ನ ಪಡೆಯಬಲ್ಲಂತ ಸಾಮರ್ಥ್ಯವುಳ್ಳ ಬೌಲರ್ ಕೂಡ. ಮುಳ್ಳಿಗೆ ಸಂತ ಚೆಂಡು ಆಘಾತಾಗುವ ಸಾಧ್ಯತೆ. ಮುಳ್ಳು ಇನ್ನಿಂಗ್ಸ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸರದಿ ಆಟಗಾರರ ಇನ್ನಿಂಗ್ಸ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಮೊದಲಿಗೆ ಸ್ಯಾಂಡಿರವರು ದುರದೃಷ್ಟಕರ ರೀತಿಯಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಿದ್ದ ಬಳಿಕ ಗೌಸ್ ರವರ ವಿಕೆಟ್ ಅನ್ನ ಡ್ರೀಮ್ ಡಿಫೆಂಡರ್ಸ್ ಕಳ್ಸ್ಕೊಂಡಿತ್ತು. ಸಾಕಷ್ಟು ನಂಬಿಕೆನ ಇಟ್ಕೊಂಡಿದ್ದ ಡ್ರೀಮ್ ಡಿಫೆಂಡರ್ಸ್ ಈಗ ಮುಳ್ಳಿರವರ ಒಂದು ವಿಕೆಟ್ ಬರಸಿಳಿ ಅಂತ ಬಡಿತಾ ಇದೆ ಡ್ರೀಮ್ ಡಿಫೆಂಡರ್ಸ್ಗೆ. ತಂಡ ಒಟ್ಟು ಮೊತ್ತ 24, 3 ವಿಕೆಟ್ ನಷ್ಟಕ್ಕೆ ಅಂತಿಮ 35 ಚೆಂಡಿನಲ್ಲಿ 54 ಓಟವನ್ನು ದಾಖಲಿಸಬೇಕಾಗಿದೆ ಡ್ರೀಮ್ ಡಿಫೆಂಡರ್ಸ್. ಈಗಾಗಲೇ JM ವಾರಿಯರ್ಸ್ ಆಡಿರ್ತಕ್ಕಂಥ 2 ಪಂದ್ಯಾಟದಲ್ಲಿ ಸೋಲನ್ನ ಕಂಡುಕೊಂಡು ಗಾಯಗೊಂಡ ಹುಲಿ ಅಂತ ಸೆಣಸಾಟವನ್ನು ನಡೆಸ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ವಿರುದ್ಧವಾಗಿ. ಈ ಪಂದ್ಯಾಟವನ್ನ ಜಯಿಸಿಕೊಡ್ಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ JM ವಾರಿಯರ್ಸ್ ನ ಆಟಗಾರರು. ನ್ಯೂ ಬ್ಯಾಟರ್ ಸುಪ್ರೀತ್ ಎಂಟ್ರಿ ಆಗ್ತಾ ಇದೆ. ನಾವು ಮೊದಲು ಹೇಳಿದಾಗೆ ಮಾರ್ಕ್ ಮಹೇಶ ಅತ್ಯಂತ ಅನುಭವಿ ಬೌಲರ್ ಮೈಸೂರಿನ ಎಕ್ಸ್ಪ್ರೆಸ್. ಯಾವ ರೀತಿ ಜೌಗಲ್ ಶ್ರೀನಾಥ್ ವಿಶ್ವಾದ್ಯಂತ ಹೆಸರನ್ನ ಪಡೆದಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಮಾರ್ಕ್ ಮಹೇಶ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಆಟಗಾರ ಕೂಡ. ಟೆನ್ನಿಸ್ ಬಾಲ್ ಅಲ್ಲಿ ಹಿರಿಯಣ್ಣ ಎಂದೇ ಖ್ಯಾತ ಇರುವಂತ ಜೈ ಕರ್ನಾಟಕದ ಪರವಾಗಿ ಆಡ್ತಾ ಇರ್ತಕ್ಕಂಥ ಆಟಗಾರ ಕೂಡ. ವಿಶಿಷ್ಟ ಶೈಲಿಯಲ್ಲಿ ಆಡುವಂತದಲ್ಲಿ ಒಂದೊಡದ ಪೂರೈಕೆ ಆಗ್ತಾ ಇದೆ. ಖಾತೆ ಕೂಡ ತೆರವಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಈಗ 25ಕ್ಕೆ ತಲುಪ್ತಾ ಇದೆ. ಇರ್ಫಾನ್ ಮುದೋಳ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಹಂತದಲ್ಲಿ ಬೌಂಡ್ರಿ ಸಿಕ್ಸರ್ ಅನ್ನ ಲೀಲಾಜಾಲವಾಗಿ ದಂಡಿಸಬಲ್ಲಂತ ಡೇಂಜರಸ್ ದಾಂಡಿಗ ಕೂಡ. ಬಹಳ ಸುತ್ತಮ ರೀತಿಯ ಎಸೆತ ಶಾರ್ಟ್ ಆಗಿ ಬಿತ್ತು. ಕಟ್ ಮಾಡುವ ಹಂತದಲ್ಲಿ ಶಾರ್ಟ್ ಪಾರ್ಟ್ ನಡುವೆ ಕ್ರಮಿಸ್ತಾ ಇದೆ. ಓಟಗಳಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮಾರ್ಕ್ ಮಹೇಶ. ಮಾರ್ಕ್ ಮಹೇಶ್ ಅವರ ಬಗ್ಗೆ ಹೇಳಬೇಕಾದ್ರೆ ಮಾರ್ಕ್ ಮಹೇಶ್ಗೆ ಸಿಕ್ಸರ್ ಅನ್ನು ದಾಖಲಿಸುವುದು ಅಷ್ಟೊಂದು ಸುಲಭವಾದಂತ ಮಾತಲ್ಲ, ವಿಶೇಷವಾಗಿ ಹೊನಲು ಬೆಳಕಿನ ಅಡಿಯಲ್ಲಿ. ಆದ್ರೂ ಕೂಡ ಇಲ್ಲಿ ಇರ್ಫಾನ್ ಮುದೋಳ್ ಅದ್ಯಾವ ರೀತಿಯಲ್ಲಿ ಹೊಡೆತವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ ಇರ್ಫಾನ್ ಮುದೋಳ್. ಇವತ್ತಿನ ದಿನ ಬೆಳಗಿನ ಸಮಯದಲ್ಲಿ ಸತತವಾಗಿ 2 ಚೆಂಡಿನಲ್ಲಿ ಎದುರಿಸಂತ 2 ಚೆಂಡಿನಲ್ಲಿ ಸತತ 2 ಸಿಕ್ಸರ್ ಅನ್ನು ದಾಖಲಿಸಂತ ಡೇಂಜರಸ್ ದಾಂಡಿಗ ಇರ್ಫಾನ್ ಮುದೋಳ್ ಕೂಡ. ಸದ್ಯ ಮಾರ್ಕ್ ಮಹೇಶ್ ಅವರನ್ನ ಎದುರಿಸ್ತಾ ಇದ್ದಾರೆ. ಯಾವುದೇ ಒಂದು ಓಟವನ್ನು ಕೂಡ ಇಲ್ಲಿ ದಾಖಲಿಸ್ತಾ ಇಲ್ಲ. 5ನೇ ಬಾರಿ ಮತ್ತೆ ಮಾರ್ಕ್ ಟು ಇರ್ಫಾನ್ ಮುದೋಳ್. ಶಾರ್ಟ್ ಆಗಿ ಇರ್ತಕ್ಕಂಥ ಚೆಂಡು ವಿಶಿಷ್ಟ ಶೈಲಿಯಲ್ಲಿ ಆಡಿದ್ರು. ಸ್ಕ್ವೇರ್ ಲೆಗ್ ನಡುವೆ ಒಂಟಿ ಓಟಗಳಿಗೆ ಅವಕಾಶ ಮಾರ್ಕ್ ಮಹೇಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 26ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 3ನೇ ಓವರ್ ಸಮಾಪ್ತಿಗಾಗಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಮಾರ್ಕ್ ಕೊನೆಯ ಬಾರಿ ತಂಡದ ಒಟ್ಟು ಮೊತ್ತ 26.
31ಕ್ಕೆ 52 ಓಟಗಳು ಬರಬೇಕಾಗಿದೆ ಇನ್ನು ಕೂಡ ಡ್ರೀಮ್ ಡಿಫೆಂಡರ್ಸ್ಗಾಗಿ. ಬಹಳ ಶುದ್ಧಮಾನತೆಯ ಸಭಾ ಯಾರ್ಕಲ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮಾರ್ಕ್ ಮಹೇಶ್. ಡಾಟ್ ಬಾಲ್ ಸೇರ್ಪಡ ಮುಕ್ತ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ 26 ಓಟವನ್ನು ಡ್ರೀಮ್ ಡಿಫೆಂಡರ್ಸ್ ದಾಖಲಿಸಿದೆ 3 ವಿಕೆಟ್ ನಷ್ಟಕ್ಕೆ. ಇನ್ನು ಕೂಡ ಜಯಕ್ಕಾಗಿ 30 ಚೆಂಡುಗಳ ಮುಂದೆ 52 ಓಟವನ್ನು ದಾಖಲಿಸಬೇಕಾಗಿದೆ. 30 बॉल 52 रन रिक्वायर्ड नाउ. 30 गेंदों पर 52 रन चाहिए जीत हासिल करने के लिए ड्रीम डिफेंडर्स. इधर जेएम वॉरियर्स के लिए मैच बहुत ही इंपॉर्टेंट रहेगा क्योंकि इससे पहले जो 2 मैच है 2 मैच भी हार चुकी है. यह तीसरा मैच खेल रही है ड्रीम डिफेंडर्स के खिलाफ. किस तरीके का एक प्रदर्शन दिखा पाएंगे अगले का समय में देखना पड़ेगा. एक बहुत ही बढ़िया क्रिकेट श्रृंखला इस मैदान पर शुरू हो चुका है कल से, जो कि कर्नाटका हॉटबॉल प्रीमियर लीग के रूप में पहला वर्षीय क्रिकेट श्रृंखला एक हिस्ट्री क्रिएट कर रही है इस अटल बिहारी वाजपेयी मैदान पर, जो कि कर्नाटक स्टेट के 8 टीम इस क्रिकेट श्रृंखला में भाग ले रहे हैं. उन सारे टीमों को भी हम इस क्रिकेट श्रृंखला की ओर से अभिनंदन समर्पित करना चाहेंगे. 30-52 4ನೇ ओवरಗಾಗಿ उसी तरीके से इस क्रिकेट श्रृंखला में एक बहुत ही बहुमूल्य किरदार निभा रहे हैं जो अंपायरिंग की जिम्मेदारी है गोविंद खेरकार, सतीश कुरु और रमाकांत पवार. इन सारे दिग्गजों को मैं हृदय से धन्यवाद समर्पित करना चाहूंगा. आप अपना कीमती समय देकर इस क्रिकेट श्रृंखला में भाग लेने के लिए. ತನ್ಮೂಲಕವಾಗಿ ಶಾರ್ಟ್ ಫೈಲ್ ನೋಡುವ ಕ್ಯಾಚ್ ಕೈ ಸಾರ್ತಾ ಇದೆ. ಮತ್ತೊಂದು ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ಇರ್ಫಾನ್ ಮುದೋಳ್ ಇನ್ನಿಂಗ್ಸ್ ಸಮಾಪ್ತಿಯ ಕಂಡುಕೊಳ್ತಾ ಇದೆ. ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಡ್ರೀಮ್ ಡಿಫೆಂಡರ್ಸ್ ತಂಡದ ಮಾಲೀಕರು ಇರ್ಫಾನ್ ಮುದೋಳ್ ಮೇಲೆ ಇಟ್ಕೊಂಡಿದ್ರು. ಸದ್ಯ ಈಗ ಒಂದು ನಿರೀಕ್ಷೆ ಹುಸಿ ಆಗ್ತಾ ಇದೆ. ಅದ್ಯಾವ ದಾಂಡಿಗನಲ್ಲಿ ರಮಾನಿಸ್ತಾರೆ ನೋಡಬೇಕಾಗಿದೆ. 29ಕ್ಕೆ 52 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗಿದೆ ಪಂದ್ಯಾಟವನ್ನು ಜಯಿಸುವ ನಿಟ್ಟಿನಲ್ಲಿ ಡ್ರೀಮ್ ಡಿಫೆಂಡರ್ಸ್. ಈಗಾಗಲೇ ಗಾಯಗೊಂಡ ಹುಲಿಯಂತೆ ಮೈದಾನದಲ್ಲಿ ಪ್ರತ್ಯುತ್ತರವನ್ನು ನೀಡಲಿಕ್ಕೆ ಸಿದ್ಧವಾಗಿದೆ. ಸಾಕಷ್ಟು ಮೇಲುಗೈಯನ್ನು ಕೂಡ ಸಾಧಿಸ್ತಾ ಇದೆ. ಪ್ರದೀಪ್ ಅಪ್ಪಿ ನಾಯಕತ್ವವನ್ನು ತಂಡ ಜೆಎಂ ವಾರಿಯರ್ಸ್. ನ್ಯೂ ಬ್ಯಾಟರ್ ಪ್ರತಾಪ್ನ ಎಂಟ್ರಿ ಆಗ್ತಾ ಇದೆ. 29ಕ್ಕೆ 52 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಇಲ್ಲಿ ಪ್ರತಾಪ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಪೇಟಿಎಂ ಮಂಜ 2ನೇ ಬಾರಿ. ಬಳಸಿದ ಮರಿತ ಎಸೆತ ಲಾಂಗ ನಡುವೆ ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರತಾಪ್ ರವರ ಖಾತೆ ಕೂಡ ತೆರವಾಗ್ತಾ ಇದೆ 1 ಓಟದ ಮುಖ್ಯವಾಗಿ. ತಂಡದ ಒಟ್ಟು ಮೊತ್ತ ಈಗ 27ಕ್ಕೆ ತಲುಪ್ತಾ ಇದೆ. 4 ವಿಕೆಟ್ ಆಘಾತದ ಬಳಿಕವಾಗಿ 28ಕ್ಕೆ 51 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಮತ್ತೊಮ್ಮೆ ಪೇಟಿಎಂ ಮಂಜ ಟು ಸುಪ್ರಿ. ತನ್ಮೂಲಕವಾಗಿ ಸುಪ್ರೀತ್ಗೆ ಸಂದ ಚೆಂಡು ಮತ್ತೊಮ್ಮೆ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಪ್ರತಾಪ್ ದಾಖಲಿಸಿದ್ರು. ಅತ್ಯುತ್ತಮವಾದಂತಹ ಹೊಂದಾಣಿಕೆ ಜೊತೆಯಾಟ ಬರುತ್ತಾ ಇದೆ ಪ್ರತಾಪ್ ಮತ್ತು ಸುಪ್ರೀತ್ ನಡುವೆ. ನೋಡಿ, ಕ್ರಿಕೆಟ್ ಅನ್ನೋ ಕ್ರೀಡೆಯಲ್ಲಿ ಹೊಂದಾಣಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ. ಅದು ಕ್ಯಾಚ್ ಪಡೆಯುವಂತಹ ಸಂದರ್ಭದಲ್ಲಿ ಇರ್ಬೋದು ಅಥವಾ ಇನ್ ಬಿಟ್ವೀನ್ ರನ್ನಿಂಗ್ ಓಡುವಂತಹ ಸಂದರ್ಭದಲ್ಲಿ ಇರ್ಬೋದು. ಹೊಂದಾಣಿಕೆ ಕೊರತೆ ಇದ್ರೆ ನಿಜವಾಗ್ಲೂ ಆಘಾತ ಆಗುವ ಸಾಧ್ಯತೆ ಇರ್ತದೆ. ಮುರಳಿ ಹಾಗೂ ಸ್ಯಾಂಡಿರವ ಹೊಂದಾಣಿಕೆ ಕೊರತೆ ಇರುವ ನಿಟ್ಟಿನಲ್ಲ ಸ್ಯಾಂಡಿರವರ ವಿಕೆಟ್ ಅನ್ನು ಕಳ್ಕೊಂಡಿತ್ತು ಡ್ರೀಮ್ ಡಿಫೆಂಡರ್ಸ್.
ಪೇಟಿಎಂ ಮಂಜ ಈ ಬಾರಿ ರಾಶಿತಮ ತನ್ಮೂಲಕವಾಗಿ ವೈಡ್ ಬಾಲ್ ಸುತ್ತ ರವಾನೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹೊರ ತೀರ್ಮಾನ ಪಡ್ಕೊಂಡಿತ್ತು. ಅಲ್ಲಿ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ ವೈಡ್ಗಾಗಿ. ಅಲ್ಲಿ ಬೌಲರ್ ಕಾಲ್. ಕ್ರಿಕೆಟ್ ಅನ್ನುವ ಕ್ರೀಡೆಯಲ್ಲಿ ಹೊಂದಾಣಿಕೆ ಇದ್ರೆ ಮಾತ್ರ ಅಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿದೆ. ಅಲ್ಲಿ ಬಹುಶಃ ಮುರಳಿ ಮತ್ತೆ ಸ್ಯಾಂಡಿನ ನಡುವೆ ಹೊಂದಾಣಿಕೆ ಇದ್ದಿದ್ರೆ ನಿಸ್ಸಂಶಯವಾಗಿ ಸ್ಯಾಂಡಿರವರ ವಿಕೆಟ್ ಆಘಾತವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಹೊಂದಾಣಿಕೆ ಕೊರತೆಯಿಂದಾಗಿ ದುರಾದೃಷ್ಟಕರ ರೀತಿಯಲ್ಲಿ ಹೊಸಕೋಟೆ ಪರಿಸರದ ಆಟಗಾರ ಸ್ಯಾಂಡಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ವೈಡ್ ಬಾಲ್. ಮುರುಗೇಶ್ ಅವರ ಒಂದು ಕರೆ ಸಮಂಜಸವಾಗಿದೆ. ತೀರ್ಪುಗಾರರ ವಿರುದ್ಧವಾಗಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸದ್ಯ 3ನೇ ನಿರ್ಣಾಯಕ ಕೂಡ ವೈಡ್ ಅನ್ನುವ ಸೂಚನೆ ರವಾನಿಸಿದ್ರು. ಸದ್ಯ ಈಗ ರಿವ್ಯೂ ಇಲ್ಲಿ ವ್ಯರ್ಥ ಆಗ್ತಾ ಇದೆ ಜೆಎಂ ವಾರಿಯರ್ಸ್ಗೆ. 27ಕ್ಕೆ 50 4ನೇ ಬಾರಿ ಮತ್ತೊಮ್ಮೆ ಪೇಟಿಎಂ ಮಂಜ ಟು ಪ್ರತಾಪ್. ಪ್ರತಾಪ್ಗೆ ಸ್ವಂತ ಚೆಂಡು ರಾಕೆಟ್ ಶಾಟ್ ಅನ್ನು ದಾಖಲಿಸಿದ್ರು. ಶರವೇಗದಲ್ಲಿ ಲಾಂಗ್ ಆಫ್ ನಡುವೆ ಕ್ರಮಿಸಿತ್ತು. ಆದರೆ ಕೇವಲ 1 ಓಟಗಳಿಗಷ್ಟೇ ಪೇಟಿಎಂ ಮಂಜ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 29ಕ್ಕೆ ತಲುಪ್ತಾ ಇದೆ. 4 ವಿಕೆಟ್ ನಷ್ಟಕ್ಕೆ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಡ್ರೀಮ್ ಡಿಫೆಂಡರ್ಸ್ ಅನ್ನೋದ ದಾಂಡಿಗರ ಗಮನಿಸಿಕೊಳ್ಳಿ. ಈ ರೀತಿ ಒಂಟಿ ಓಟವನ್ನು ದಾಖಲಿಸಿದ್ರೆ ಸೋಲಿನ ಅಂತರ ಕಡಿಮೆ ಆಗ್ತದೆ. ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಬೌಂಡ್ರಿ ಸಿಕ್ಸರ್ಗಳು ಬರಲೇಬೇಕಾಗಿದೆ. ಅದೇ ರೀತಿ ಜೆಎಂ ವಾರಿಯರ್ಸ್ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಡಾಟ್ ಬಾಲ್ ಹಾಗೂ ವಿಕೆಟ್ ಅನ್ನು ಪಡೆಯಲೇಬೇಕಾಗಿದೆ. ಐದನೇ ಬಾರಿ ಎಸೆಂತ ಚೆಂಡು ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ. 25ಕ್ಕೆ 48. ಬಹಳ ಶತಮಾನ ಹೊರತ ಕ್ರಾಕಿಂಗ್ ಶಾಟ್. ಈ ಬಾರಿ ಡೀಪ್ ಎಕ್ಸ್ ಕವರ್ ಸೀಮಾ ರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ ಅನ್ನೋ ಸೂಚನೆಯನ್ನ ಮುರುಗೇಶ್ ರವಾನಿಸ್ತಾ ಇದ್ದಾರೆ. 4 ಓವರ್ ಮುಕ್ತಾದ ಬಳಿಕ 34 ಓಟವನ್ನು ಡ್ರೀಮ್ ಡಿಫೆಂಡರ್ಸ್ ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 24 ಚೆಂಡುಗಳ ಮುಂದೆ 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈಗಾಗಲೇ 2 ಪಂದ್ಯಾಟದಲ್ಲಿ ಸೋಲನ್ನ ಕಂಡಿರ್ತಕ್ಕಂಥ ಜೆಎಂ ವಾರಿಯರ್ಸ್ ಗಾಯಗೊಂಡ ಹುಲಿ ಅಂತ ಸೆಣಸಾಟ ನಡೆಸ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ವಿರುದ್ಧವಾಗಿ. ಇಲ್ಲಿ ಜಯಕ್ಕಾಗಿ ಇನ್ನೂ ಕೂಡ 44 ಓಟವನ್ನು ಪೂರೈಸಬೇಕಾಗಿದೆ 24 ಚೆಂಡುಗಳ ಮುಂದೆ. 24 गेंदों पर 44 रन चाहिए ड्रीम डिफेंडर्स इस मैच को जीतने के लिए. अगले का हाल सुनाएंगे हमारे साथी कमेंटेटर उमेश मेंडन बसरी कट्टे. ಧನ್ಯವಾದಗಳು ಫಾರೂಕ್ ಅವರೇ. ಈಗಾಗಲೇ 4 ಓವರ್ಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. 34ಕ್ಕೆ ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಜೆಎಂ ವಾರಿಯರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಅಂತಿಮ 24 ಚೆಂಡುಗಳಲ್ಲಿ ಪಂದ್ಯವನ್ನು ಜಯಿಸಬೇಕಾದ್ರೆ 44 ಓಟಗಳು ಬರಬೇಕಾಗಿದೆ ಕೂಡ. ಅದೇ ವಯಸ್ಕರನ್ನು ಪರಿಚಯಿಸಿ ನೋಡಬೇಕಾಗಿದೆ. ಜೆಎಂ ವಾರಿಯರ್ಸ್ ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದೆ. 44 ಓಟಗಳು 24 ಚೆಂಡುಗಳಲ್ಲಿ ಬರಬೇಕಾಗಿದೆ.
ಮಾರ್ಕ್ ಮಹೇಶ್ ಅವರನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಜಯ ವಾರಿಯರ್ಸ್ ಮಾಡ್ತಾ ಇದೆ. ಮತ್ತೊಬ್ಬ ರಾಜ್ಯ ಟೆನ್ನಿಸ್ನ ಪ್ರತಿಮ ಆಲ್ರೌಂಡರ್ ಆಟಗಾರ ಕೂಡ. ಸೂಪರ್ ಸ್ಟ್ರೈಕ್ ಅಲ್ಲಿ ಮಾರ್ಕಸ್ ಸರ್ಕ ಭಾಗದಲ್ಲಿ ಶೈಲಿ ಹೊಳತರ ದಾಖಲಿಸಲ ಪ್ರಯತ್ನಗಳು ಸಾಗ್ತಾ ಇದೆ. ಯಶಸ್ಸನ್ನ ಕಾಣ್ತಲ್ಲ ಬೌಲರ್ ಮಾರ್ಕ್ ಮಹೇಶ್ ಇವಾಗ ಯಶಸ್ಸನ್ನ ಕಂಡ್ರು. 5ನೇ ಮೊದಲ ಎಸೆತದಲ್ಲಿ ಇವಾಗ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ 5ನೇ ಹತ್ತರಿ ಆಘಾತವನ್ನ ಕಾಣ್ತಾ ಇದೆ. 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟ ನಡೀತಾ ಇದೆ. 78 ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ ಕೂಡ. 8 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ 5 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಇಂದ 2 ಬಾರಿ ಹಗಲು ರಾತ್ರಿಯ KVR ಕಪ್ ಪಂದ್ಯಾಕೂಟ ನಡೆಸಿರ್ತಕ್ಕಂಥ ಸಂಸ್ಥೆ ಈ ಬಾರಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ನಡೆಸ್ತಾ ಇದೆ. ಅತ್ಯಂತ ಗರಿಷ್ಠ ಮೊತ್ತದ ದಾಖಲೆಯ ಶ್ರೀಮಂತಿಕೆಯ ಪಂದ್ಯಾಕೂಟ. 34ಕ್ಕೆ 5 ಉದರಿ ಆಘಾತವನ್ನು ಕಾಣುತ್ತಾ ಹೊಸ ಆಟಗಾರ ಅಂಕಗಳನ್ನು ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಕಬಾಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೊಬ್ಬರು ಬಿರುಸಿನ ಆಟಗಾರನ ಸೇರ್ಪಡೆಯೂ ಕೂಡ. ಮಾರ್ಕ್ ದಾಖಲಿಸಿದ ಮೊದಲ ಚೆಂಡಲ್ಲಿ ಯಶಸ್ಸನ್ನ ಕಂಡ್ರು. ಏನಿರ್ತಕ್ಕಂಥ 5 ಚೆಂಡುಗಳನ್ನು ಅದೇ ಯಾವ ರೀತಿ 5ನೇ ಓವರ್ನಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಕಬಾಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಕೆ 44 ಓಟಗಳ ಅವಶ್ಯಕತೆ. ಮಾರ್ಕ್ ಮತ್ತೆರಡನೆಯ ಬಾರಿ ಬೇಸಬಲ್ಲ ಪ್ರಯತ್ನವನ್ನ ಕಬಾಲಿ ಮಾಡ್ತಾರೆ. ಓಟಗಳು ಬರುತ್ತಾ ಇಲ್ಲ. ಸುಂದರತೆ ಒಂದು ಚೆಂಡನ್ನು ದಾಖಲಿಸಿದ್ರು. ಇಲ್ಲಿ ಮಾರ್ಕ್ ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಇಲ್ಲಿ 2 ಚೆಂಡುಗಳನ್ನು ಮುಕ್ತವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣುತ್ತಾ ಇದೆ ಕೂಡ. 34ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. 78 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ. ಅದೇ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಾ ನೋಡಬೇಕಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸಿದ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಮೂರನೆಯ ಚೆಂಡು ಬಲವಾದ ಮನವಿನ ರವಾನಿಸಿದ್ರು. ಮನವಿಗೆ ಪುರಸ್ಕಾರ ಕಬಾಲಿ ಇಲ್ಲಿ ವಾಪಸ್ ಆಗ್ತಾರೆ. ಇಲ್ಲಿ ಮತ್ತೊಂದು ಹತ್ತರಿ ಕೂಡ ಆಘಾತವನ್ನು ಕಾಣುತ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಅಭಿ ಕಬಾಲಿ ಮಾಡಿದ್ರು ಕೂಡ ಇಲ್ಲಿ ನಿರೀಕ್ಷಿತ ಹೊರತುಗಳು ಬರುತ್ತಲಿಲ್ಲ. ಹತ್ತರಿ ಕೂಡ ಆಘಾತವನ್ನು ಕಾಣುತ್ತೈತೆ. ಮಾರ್ಕ್ ಮತ್ತೆ ಯಶಸ್ಸನ್ನು ಕಂಡ್ರು. 34ಕ್ಕೆ 6 ಹತ್ತರಿ ಆಘಾತವನ್ನು ಕಾಣುತ್ತಾ ಇದೆ. ರಾಜ್ಯ ಟೆನ್ನಿಸ್ನ ಮತ್ತೊಬ್ಬ ಪ್ರತಿಮ ಆಟಗಾರ ಪುರುಷ ಅಂಕಣಕ್ಕಿತ್ತ ಬರ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲಿ ನ್ಯಾಶ್ ಬೆಂಗಳೂರು ಪರವಾಗಿ ಬಹಳಷ್ಟು ಪಂದ್ಯಾಟಗಳನ್ನು ಆಡಿರ್ತಕ್ಕಂಥ ಹಿರಿಯ ಆಟಗಾರರು. ಅದೇ ರೀತಿ ಒಂದು ಯಶಸ್ಸಿನ ಆಟವನ್ನು ಮುಂದುವರಿಸಿದ್ದಾರೆ ನೋಡಬೇಕಾಗಿದೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನುಗ್ತಾ ಇದೆ. ನಿನ್ನೆ ಆರಂಭವನ್ನು ಕಂಡಿದ್ದು 2ನೇ ದಿನದ ಪಂದ್ಯಾಟಗಳು ಬೆಳಗ್ಗೆ ನಡೆಯಲಿ ಮುಂದುವರಿಕೆ ದಿನ ಕಾಣುತ್ತಾ ಇದೆ ಕೂಡ. ಪುರುಷ ಅಂಕಣಕ್ಕೆ ಬರ್ತಾ ಇದ್ದಾರೆ. 21ಕ್ಕೆ 44 ಓಟಗಳ ಅವಶ್ಯಕತೆ. ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. ಆರಂಭಿಕ ಹಂತದ 3 ಚೆಂಡುಗಳನ್ನು ಬಹಳಷ್ಟು ಉತ್ತಮತೆಯಾಗಿ ಮಾರ್ಕ್ ಮುಕ್ತಾಯವನ್ನು ಮಾಡಿಕೊಟ್ರು. 2 ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಮಾರ್ಕಿತ ಮತ್ತೆ 4ನೇ ಚೆಂಡಿಗಾಗಿ ರೇವಾ ಶಾಟ್ ಹೊಳತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಪುರುಷಿ ಮಾಡ್ತಾರೆ. ದಾಂಡು ಚಿನ್ನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣುತ್ತಾ ಇದ್ದಾವೆ ಕೂಡ.
5ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮವಾದ ಎಸ್ಆರ್ಗೆ ತೋರ್ಪಡಿಸ್ತಾ ಇದ್ದಾರೆ. ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಆಟಗಾರ ಕೂಡ ಮಾರ್ಕೊಂದಡ ಮತ್ತೆ 5ನೇ ಬಾರಿ. ಬೇಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮ 5ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಜಯ ವಾರಿಯರ್ಸ್ ವಿರುದ್ಧವಾಗಿ ಪಂದ್ಯಾಟ ಆಡುತ್ತಾ ಇರ್ತಕ್ಕಂಥ ಡ್ರೀಮ್ ಡಿಫೆಂಡರ್ಸ್ ಗಳ ತಂಡ 78ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. ಈಗಾಗಲೇ ಪ್ರಮುಖ 6 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ ಕೂಡ. 19-44. ಮಾರ್ಕ್ ಹೆಸರತಕ್ಕಂಥ ಕೊನೆಯ ಚೆಂಡು ನಡುವೆ ಮತ್ತೆ ಪುರುಷಿ ಓಟವನ್ನು ದಾಖಲಿಸ್ತಾ ಇಲ್ಲ. ಇಲ್ಲಿ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 5 ಓವರ್ಗಳಲ್ಲಿ 34ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಶುದ್ಧವಾದ ಒಂದು ಓವರ್ ಅನ್ನ ಮಾರ್ಕ್ ಮಹೇಶ್ ಮುಕ್ತಾಯವನ್ನು ಮಾಡಿಕೊಟ್ರು. ಅಂತಿಮ 18 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. 44 ಓಟಗಳು 18 ಟೆಸ್ಟ್ಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ಹಂತದಲ್ಲಿ ಟಾಸ್ ಪರಾಜಯವನ್ನು ಕಂಡ್ರು ಕೂಡ 77 ಓಟವನ್ನು ದಾಖಲಿಸಿದ್ದಾರೆ. 78ರ ಒಂದು ಟಾರ್ಗೆಟ್ ಸಂಖ್ಯೆ ಬಿಟ್ಕೊಟ್ಟಿರ್ತಕ್ಕಂಥ ತಂಡ ಇಲ್ಲಿ ಎಸ್ಗಾರರು ಪಂದ್ಯಾಟವನ್ನು ಉಳಿಸಿಕೊಳ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ಸಮಾಲೋಚನೆಯಿಂದ JMRS ನಡೆಸ್ತಾ ಇದೆ. ಅದ್ಯಾವ ಎಸ್ಆರ್ಗೆ ಚೆಂಡನ್ನು ರವಾನಿಸ್ತಾರೆ ನೋಡಬೇಕಾಗಿದೆ. ಎಸ್ಆರ್ಗೆ ಭಾಗದಲ್ಲಿ ಜಯಂತ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಟೀಮ್ ಇಂಡಿಯಾ ಬಾಬು ಮತ್ತೊಬ್ಬ ಅಪ್ರತಿಮ ಆಟಗಾರ. ಕರ್ನಾಟಕ ಫುಟ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ JMRS ಪರವಾಗಿ ಆಡುತ್ತಾ ಇದ್ದಾರೆ. ಅದೇ ಯಾವ ರೀತಿ 6ನೇ ಓವರ್ 6 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಳ್ತಾ ನೋಡಬೇಕಾಗಿದೆ. 18ಕ್ಕೆ 44 ಓಟಗಳ ಅವಶ್ಯಕತೆ. ಪ್ರತಾಪ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರನೇ ಮೊದಲ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಪ್ರತಾಪ್ ಮಾಡಿದ್ರು ಕೂಡ ಜಯಂತ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 17 ಚೆಂಡುಗಳು ಬಾಕಿ ಉಳಿತಾ ಇದೆ. 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಜಯಂತ್ ಮತ್ತೆ 2ನೇ ಬಾರಿ. ಪ್ರತಾಪ ಸ್ಟ್ರೈಕಲ್ಲಿ ನಗತವನ ಕಣತರಗತ ಚೆಂಡಿಗೆ ಬಿರುಸಿನ ಹೊಳತರ ದಾಖಲಿಸಲು ಪ್ರಯತ್ನ. ಸುಂದರತೆ ಹೊಳತ ಸ್ಕಾಲಕ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತದೆ. ಪ್ರತಾಪ್ ದಾಳ ಮುಖಾಂತರವಾಗಿ ಬಹಳಷ್ಟು ಉತ್ತಮವಾದ ಸಿಕ್ಸರ್ ಈ ಹಂತದಲ್ಲಿದ್ದ ದಾಖಲಾತಿಯನ್ನು ಕಾಣುತ್ತಾ ಇದೆ. 6 ಓಟಗಳ ಸೇರ್ಪಡೆ. ತಳ ಮತ್ತು ಇತ್ತ 40 ಓಟವನ್ನು ತಲುಪ್ತಾ ಇದ್ದಾರೆ. ಅಂತಿಮ 16 38 ಓಟಗಳ ಅವಶ್ಯಕತೆ. ಆರಂಭಿಕ ಚೆಂಡಿನ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಪ್ರತಾಪ್ ಮಾಡಿಕೊಟ್ರು ಕೂಡ ಆ ಬಳಿಕದ ಚೆಂಡಿತ ಸುಂದರತೆ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಮೇರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 41 ಓಟವನ್ನ ತಲುಪ್ತಾ ಇದೆ.
ನಟನಾರ ಹೊರತನ ದಾಖಲಿಸಬಲ್ಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ನಟನಾರ ಹೊರತನ ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಜಯಂತ್ ಮಾಡಿಕೊಡ್ತಾ ಇದ್ದಾರೆ ಕೂಡ. ಒಂದು ಓಟದ ಸೇರ್ಪಡೆ 42 ಓಟವನ್ನು ತಲುಪ್ತಾ ಇದೆ. ಜಯಂತ್ 5ನೇ ಚೆಂಡು ಕವರಿಸಿ ಬಹಳ ಹೊರತನ ದಾಖಲಿಸಿದ್ರು. ತನ್ಮೂಲಕ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಇಲ್ಲಿ ಪ್ರತಾಪಿತ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ ಕೂಡ. 46 ಓಟವನ್ನು ತಲುಪ್ತಾ ಇದೆ. ಅಂತಿಮ 13ಕ್ಕೆ 32 ಓಟಗಳು ಬರಬೇಕಾಗಿದೆ. ಅದೇ ಅವಳಿ ಅಂತಿಮ ದಸ್ತವನ್ನು ಜಯಂತ್ ಮುಕ್ತವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. ಪ್ರತಾಪ್ ಆಟ ಇಲ್ಲಿ ಕೈ ಹಿಡಿತಾ ಇದೆ ಕೂಡ. ಜಯಂತ್ ಕೊನೆ ಬಾರಿ ಪ್ರತಾಪ ಸ್ಟ್ರೈಕ್ ಅಲ್ಲಿ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಪ್ರತಾಪ ಮಾಡಿದ್ರು. ಅಂತಿಮ ಹಂತದ ಯಶಸ್ಸನ್ನು ಕಾಣುತ್ತಾರೆ. 5ನೇ ಓವರ್ 6ನೇ ಓವರ್ ಅಲ್ಲಿ ಮುಕ್ತಾಯವನ್ನು ಜಯಂತ್ ಮಾಡಿಕೊಡ್ತಾ ಇದ್ದಾರೆ. 47ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 12 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ. 31 ಓಟಗಳು ಬರಬೇಕಾಗಿದೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಸಂಸ್ಥೆ ಆಸಿಫರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಒಂದು ಪಂದ್ಯಾಕೂಟ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಸಾಧು ಮುಂಬೈ ಮೈನ್ ಟೆಕ್ನಿಷಿಯನ್ಸ್ ಶಾಯಿಲ್ ಆನ್ಲೈನ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಇವರೆಲ್ಲರಿಗೂ ಕೂಡ ನಾವು KVR ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಂತಿಮ 12ಕ್ಕೆ 31 ಓಟಗಳ ಅವಶ್ಯಕತೆ. ಅದೇ ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಏಳನೇ ಓವರ್ಗಾಗಿ ತಮ್ಮ ಮಹೇಶ್ ಅವರನ್ನು ಪರಿಚಯಿಸಿದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನ್ಯಾಶ್ ತಂಡ ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಮತ್ತೊಬ್ಬ ರಾಜ್ಯ ಟೆನ್ನಿಸ್ನ ಅಪ್ರತಿಮ ಆಟಗಾರ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಪ್ರತಿಯೊಂದು ಹಂತದ ಕ್ಷೇತ್ರ ಬದಲಾವಣೆ ಕಾಣುತ್ತಾ ಇದೆ. ದಾಖಲಿಸಿದ್ರು. ಲಾಂಗ್ ಆಫ್ ಮತ್ತು ಲಾಂಗ್ ರನ್ ಸುಂದರತೆ ಸಿಕ್ಸರ್ ಇವಾಗ ಇಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 6 ಓಟಗಳ ಸೇರ್ಪಡಿತ ದಳದ ಮೊತ್ತವೂ ಕೂಡ 53 ಓಟವನ್ನು ತಲುಪ್ತಾ ಇದೆ. ಕೊನೆಯ 11 ಚೆಂಡುಗಳಲ್ಲಿ 25 ಓಟಗಳು ಬರಬೇಕಾಗಿದೆ. 12 ಚೆಂಡುಗಳಲ್ಲಿ 31 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. 25 ಓಟಗಳು 11 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ ಬೌಲರ್ಸ್ಗಳು ಈಗಾಗಲೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಆ ಒಂದು ಸಿಕ್ಸರ್ ಅನ್ನು ಪ್ರತಾಪ ದಾಖಲಿಸ್ತಾ ಇದ್ದಾರೆ. 24 ರಂದು ಅಜಯ್ ಆಟವನ್ನು ಪ್ರಸ್ತುತ ಪಂದ್ಯಾಟದ ಪ್ರತಾಪ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ ಕೂಡ. ಪಂದ್ಯಾಟವನ್ನು ಜಯಿಸಿ ಕೊಡ್ತಾರೆ ನೋಡಬೇಕಾಗಿದೆ. ಮತ್ತೆರಡನೇ ಬಾರಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಆರಂಭಿಕ ಚೆಂಡಿನ ಲಾಂಗ್ ಆಫ್ ಮತ್ತು ಲಾಂಗ್ ರನ್ ಸಿಕ್ಸರ್ ಅನ್ನು ಬಿಟ್ಕೊಟ್ರು ಕೂಡ ಆ ಬಳಿಕ ಮಹೇಶ್ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. 10 ಎಸೆತಗಳು ಬಾಕಿ ಉಳಿತಾ ಇದೆ. 25 ಓಟಗಳು ಬರಬೇಕಾಗಿದೆ ಕೂಡ. 10ಕ್ಕೆ 25 ಪ್ರತಾಪ ಸ್ಟ್ರೈಕ್ ಅಲ್ಲಿ.
ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಚೆಂಡು ಹೊರತಿರುವನ್ನ ಕಾಣ್ತಾ ಇದೆ. ನಿರ್ಣಾಯಕರು ವೈಟ್ ಬಾಲ್ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ ಕೂಡ. ಒಂದು ಓಟದ ಹೆಚ್ಚುವರಿ 54 ಓಟವನ್ನು ತಲುಪ್ತಾ ಇದ್ದಾರೆ. 78 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. 6 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಒಂದೆಡೆ ಪ್ರತಾಪ್ ಆಟ ಕೈ ಹಿಡಿತಾ ಇದೆ. ಅದೇ ರೀತಿ ಮುಂದಿನ ಹಂತದ ಯಶಸ್ಸಿನ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. 7ನೇ ಓವರ್ನ 2 ಚೆಂಡುಗಳು ಈಗಾಗಲೇ ಮುಕ್ತಾವನ್ನ ಮಾಡಿಕೊಟ್ರು. 4 ಚೆಂಡಿಗೆ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮೇರಸನ ಹೊಳತ ದಾಖಲಿಸಲ ಹೋರಾಟ ಬಹಳ ಶತಮಾನೈತೆ. ಹೊಳತನ ದಾಖಲಿಸಿ ಅಂತಿಮ ವಿಡಾಫಲಿತ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಇಲ್ಲಿ ಬೌಂಡ್ರಿ ಲಢಾಯಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ 55 ಓಟವನ್ನು ತಲುಪ್ತಾ ಇದೆ. 23 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 9 ಚೆಂಡುಗಳಲ್ಲಿ. ಕಬಾಲಿ ಪುರುಷ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ಹಂತದ ಸಿಕ್ಸರ್ ಬೌಂಡ್ರಿ ದಾಖಲಿಸಬಲ್ಲಂತ ಅನುಭವಿ ಆಟಗಾರರು ಪುರುಷ ಸ್ಟ್ರೈಕ್ ಅಲ್ಲಿ ಇದ್ದಾರೆ. 9ಕ್ಕೆ 23 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ. ಪುರುಷಿಗದ 4ನೇ ಚೆಂಡು ಬಹಳಷ್ಟು ಬರುತ್ತೆ. ಹೊಳತ ಪುರುಷೋತ್ತಮ ಪುರುಷದಾಳ ಮುಖಾತುಗಿತ್ತ ಬಹಳಷ್ಟು ಒಂದು ಸಿಕ್ಸರ್ ದಾಖಲಾತನ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ 61 ಓಟವನ್ನು ದಾಖಲಿಸ್ತಾ ಇದೆ. 17 ಓಟಗಳು 8 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಅದೆಷ್ಟು ಹಂತದಲ್ಲಿ ನ್ಯಾಶ್ ಬೆಂಗಳೂರು ಒತ್ತಡದ ಪರಿಸ್ಥಿತಿ ಇರ್ತಕ್ಕಂಥ ಹಂತದಲ್ಲಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಪುರುಷ ಅವ್ರದ್ದಿದೆ. ಅದ್ಯಾವ ರೀತಿ ಯಶಸ್ಸಿನ ಆಟವನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಸಿಕ್ಸರ್ ಅನ್ನು ಇಲ್ಲಿ ಪುರುಷಿ ದಾಖಲಿಸಿದ್ರು. ಆ ಸಿಕ್ಸರ್ ಗೊಂದಳ ಮಹೇಶ್ ಅವಕಾಶವನ್ನು ಮಾಡಿಕೊಳ್ತಾ ಇದ್ದಾರೆ. ಹದಿನೇಳು ಓಟಗಳು ಬರಬೇಕಾಗಿದೆ 8 ಚೆಂಡುಗಳಲ್ಲಿ. ಪುರುಷ ಸ್ಟ್ರೈಕರ್ ಈಗಾಗಲೇ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಅದೇ ಅವರ 2 ಚೆಂಡುಗಳನ್ನು ಈ ಓವರ್ ಅಲ್ಲಿ ಮುಕ್ತಾಯವನ್ನು ಮಹೇಶ್ ಮಾಡಿಕೊಡ್ತಾ ನೋಡಬೇಕಾಗಿದೆ. ಶಾಟ್ ಹೊರತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊರತಗಳು ಬರುತ್ತಾರೆ. 1 ಓಟಗಳ ಸೇರ್ಪಡೆ ಇಲ್ಲಿ ಪುರುಷಿ ಕಾಣುತ್ತಾರೆ. 1 ಓಟಗಳ ಮುಖಾಂತರವಾಗಿ ಇಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 62 ಓಟವನ್ನು ತಲುಪ್ತಾ ಇದೆ. 7ಕ್ಕೆ 16 ಓಟಗಳ ಅವಶ್ಯಕತೆ. ಒಂದೇ ಸಹ ಇಲ್ಲಿ ಬಾಕಿ ಉಳಿತಾ ಇದೆ. ಪ್ರತಾಪ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮಹೇಶ್ ಕೊನೆ ಬಾರಿ ಅಂತಿಮ ಚೆಂಡು ತೀರಾ ಕೆಳ ಜಾದ ಹೋಗ್ತದೆ. ಓಟುಗಳು ಬರುತ್ತಾರೆ. ಸುಂದರತೆ ಒಂದು ಚೆಂಡನ್ನು ಅಂತಿಮ ಹಂತದಲ್ಲಿ ಮಹೇಶ್ ದಾಖಲಿಸಿದ್ರಿಲ್ಲ. 7ನೇ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಡ್ರೀಮ್ ಡಿಪೆಂಡರ್ಸ್ 7 ಓವರ್ಗಳ ಮುಕ್ತಾಯದಲ್ಲಿ 62ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಅಂತಿಮ 6 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯನ್ನು ಕಾಣುತ್ತಾ ಇದೆ. 6ಕ್ಕೆ 16 ಓಟಗಳ ಅವಶ್ಯಕತೆ. ಅಲ್ಲಿ JMRS ನ ಒಬ್ಬ ಕ್ಷೇತ್ರ ರಕ್ಷಕ ತಟ್ಟೆ ಸರ್ಕೊಂಡು ಒಳಭಾಗಕ್ಕೆ ಬರಬೇಕಾಗಿತ್ತು. ನೀವು ಈಗಾಗಲೇ ನಮ್ಮ ನಿಗದಿಪಡಿಸಿದಂತ ಸಮಯ ಮುಕ್ತಾಯವಾಗಿದೆ. ತಮ್ಮ ಓರ್ವ ಕ್ಷೇತ್ರ ರಕ್ಷಕ ತಟ್ಟೆ ಸರ್ಕೊಂಡು ಒಳಭಾಗಕ್ಕೆ ಬರಬೇಕಂತ ತಿಳಿಸ್ತಾ ಇದ್ದೇವೆ. ಹಾರಕ್ಕೆ 16 आवाज मार के पूछना बॉलर नेम पूछ उसको आवाज मार के आगे जा
वहाँ जाके पूछो, आगे जा। ಅಂತಿಮ ಓವರ್ಗಾಗಿ ಭದ್ರ ಅವರನ್ನ ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ನಟರ ಹೊಳತನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ದಾಖಲಿಸಿ ಒಂದು ಹೆಚ್ಚುವರಿ ಆರಂಭಿಕ ಚೆಂಡಿನೊಂದರೆ ಭದ್ರ ಒಂದು ಅವಕಾಶವನ್ನು ಮಾಡಿಕೊಟ್ರು. ಒಂದು ಊಟದ ಸೇರ್ಪಡಿತ 63 ಊಟವನ್ನು ತಲುಪ್ತಾ ಇದೆ. 5ಕ್ಕೆ 15 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5ಕ್ಕೆ 15 ಊಟಗಳ ಅವಶ್ಯಕತೆ. ಈ ಒಂದು ಸಿಕ್ಸರ್ ಪಂದ್ಯಾಟದ ಗತಿಯನ್ನು ಬದಲಾಯಿಸ್ತಾ ಇದೆ. ಅದು ಯಾವ ರೀತಿ ಯಶಸ್ಸನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ನಿರೀಕ್ಷಿತ ಹೊಳತಗಳು ಬರುತ್ತಾರೆ. ಇದವರೆಗೆ ಬಹಳಷ್ಟು ಆಟವನ್ನು ಆಡಿರ್ತಕ್ಕಂಥ ಪ್ರತಾಪಿತ ಅಂತಿಮ ಹಂತದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಹೊದರೆ ಆಘಾತವನ್ನು ಕಾಣುತ್ತಾ ಇದೆ. नेम बोलो। ಈಗಾಗಲೇ ಲಕ್ಷ್ಮೀಕಾಂತ್ ಔಟ್ ಆಗ್ತಾ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಅಲ್ತಾಫ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ ಬಾಬು ವಿಲನ್ ಮತ್ತು ಟೀಮ್ ಅಭಿಮಾನ್ಯು ಕ್ರಿಕೆಟರ್ಸ್ ಎರಡೂ ತಂಡದ ನಾಯಕರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಟಾಸ್ಕ್ ಆಗಿ ಬರಬೇಕೆನ್ನೋದಕ್ಕೆ ತಿಳಿಸ್ತಾ ಇದ್ದೇವೆ. ಬಾಬು ವಿಲನ್ ಮತ್ತು ಅಭಿಮಾನ್ಯು ಕ್ರಿಕೆಟರ್ಸ್ ನ ಕ್ಯಾಪ್ಟನ್ಗಳು ಶಿಬಿರದಲ್ಲಿ ಟಾಸ್ಕ್ ಬರಬೇಕು. ನಮ್ಮ ವೇದಿಕೆ ಮುಂಭಾಗದಲ್ಲಿ ಟಾಸ್ಕ್ ಪ್ರಕ್ರಿಯೆ ಸಾಗುತ್ತೆ. ಎರಡೂ ತಂಡದ ನಾಯಕರು ಬನ್ನಿ ಅನ್ನೋದಾಗಿ ಮತ್ತೊಮ್ಮೆ ನಾವು ತಿಳಿಸ್ತಾ ಇದ್ದೇವೆ. 4 ಸಭಾ ಕಳೀತಾ ಇದೆ. 15 ಔಟುಗಳು ಬರಬೇಕಾಗಿದೆ. 4ಕ್ಕೆ 15 ಅಲ್ತಾಫ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರತಕ್ಕಂಥ ಎರಡೂ ತಂಡದ ನಾಯಕರು ಇಮಿಡಿಯೇಟ್ಲಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಟಾಸ್ ಪ್ರಕ್ರಿಯೆಗಾಗಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎರಡೂ ತಂಡದ ನಾಯಕರು ಟಾಸ್ಗೆ ಬರಬೇಕನ್ನೋದು ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇದ್ದೇವೆ ಕೂಡ. ಇದಾದ ಬಳಿಕ ತಮ್ಮ ಪಂದ್ಯ ಶಿಬಿರದಲ್ಲಿ ಆರಂಭವನ್ನು ಕಾಣುತ್ತೆ. ಅಭಿಮಾನ್ಯು ಕ್ರಿಕೆಟರ್ಸ್ ಮತ್ತು ಬಾಬು ವಿಲನ್ ಕ್ಯಾಪ್ಟನ್ ಟಾಸ್ ಪ್ರಕ್ರಿಯೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ಸಾಗುತ್ತೆ. ಗಮನಿಸಿಕೊಳ್ಳಿ, ಇಮಿಡಿಯೇಟ್ಲಿ ಟಾಸ್ಗೆ ಬರಬೇಕು. 14 ಔಟುಗಳು ಬರಬೇಕಾಗಿದೆ 3 ಚೆಂಡುಗಳಲ್ಲಿ. ಕಳೆದ ಓವರ್ನಲ್ಲಿ ಬಹಳಷ್ಟು ಸಿಕ್ಸರ್ ಅನ್ನು ದಾಖಲಿಸಿದ ಪುರುಷಿತ ಈ ಹಂತದಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 3ಕ್ಕೆ 14 ಪುರುಷಿಗ 4ನೇ ಚೆಂಡು ಡೀಪ್ ಅಲ್ಲಿಗೂ ಮಾತ್ರ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಅಂತಿಮದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಿಸಿದ್ರು. 1 ಔಟ್ 2ನೇ ಓಟುಗಳಿಗೆ ಅವಕಾಶವಿತ 4ನೇ ಹೆಸರಲ್ಲಿ ಅವಕಾಶವಿತ ಮಾಡಿಕೊಡ್ತಾ ಇದ್ದಾರೆ. ಮೊತ್ತ 2 ಊಟದ ಸೇರ್ಪಡೆ 66 ಊಟವನ್ನು ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳಲ್ಲಿ 2 ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡ ಪರಿಸ್ಥಿತಿಯನ್ನು ಕಾಣ್ತಾ ಇದೆ. 2ಕ್ಕೆ 12 ಊಟಗಳ ಅವಶ್ಯಕತೆ. ಸತತವಾಗಿ 2 ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಮಾತ್ರ ಈ ಪಂದ್ಯವನ್ನು ಡ್ರೀಮ್ ಡಿಪೆಂಡರ್ಸ್ ಆಟಗಾರ ಜಯಿಸಲಿಕ್ಕೆ ಸಾಧ್ಯ. ಲೆಕ್ಕಾಚಾರ ತಪ್ಪಿದ್ರೆ ಜೆಎಂ ವಾರಿಯರ್ಸ್ ಒಂದು ಪಂದ್ಯವನ್ನು ಜಯಿಸಲಿಕ್ಕಿದ್ದಾರೆ. 2ಕ್ಕೆ 12 ಪುರುಷ ಸ್ಟ್ರೈಕ್ ಅನ್ನು ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿ 2ಕ್ಕೆ 12 ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿನೊಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ. ನಡುವೆ ಒಂದು ಚೂಟವನ್ನು ದಾಖಲಿಸಿದ್ರು. ಪಂದ್ಯಾಟದಲ್ಲಿ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ತಂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಪಂದ್ಯ ಸಮಾಪ್ತಿಗಾಗಿ ಅಂತಿಮ 1 ಎಸೆಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. 11 ಓಟಗಳು ಅಂತಿಮ 1 ಚೆಂಡುಗಳಲ್ಲಿ ಜಯಕ್ಕಾಗಿ ಬರಬೇಕಾಗಿದೆ. ಅಂತಿಮ ಚೆಂಡಿಗಾಗಿ
ಭದ್ರನ್ ಸಾರ್ಗ ಭಾಗದಲ್ಲಿ ಅಲ್ತಾಫ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ನಿರೀಕ್ಷಿತ ಹೊರತಗಳು ದಾಖಲಾತಿಯನ್ನು ಕಾಣುತ್ತಾ ಇಲ್ಲ. ಬಹಳ ಶುದ್ಧ ಬರುತ್ತೆ ಎಂದು ಎಸ್ಆರ್ಗಿನ ಭದ್ರ ದಾಖಲಿಸಿದಾಗ ಇಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಾ ಇದೆ. ಇಲ್ಲಿ ಪಂದ್ಯಾಟವನ್ನು JM ವಾರಿಯರ್ಸ್ ಜಯಿಸ್ತಾ ಇದ್ದಾರೆ ಕೂಡ. ತಮಗೆ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಇದು ಅಭಿಮಾನ್ಯು ಕ್ರಿಕೆಟರ್ಸ್ ಮತ್ತು ಬಾಬು ಇಲೋನ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಇದು ಪಂದ್ಯ ಬದಲಾವಣೆ ಕಂಡಾಗ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಬ್ಬಾಸ್ ಬಬ್ಲು ಗೌರಿ ಬಿದನೂರಿ ಅವರನ್ನು ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಅವರೇ. ಇದಾಗಲೇ ಟಾಸ್ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಆದಷ್ಟು ಬೇಗನೆ ಟೀಮ್ ಬಾಬು 11 ಕ್ಷೇತ್ರ ರಕ್ಷಣೆಗೆ ಬರಬೇಕು. ಅಭಿಮಾನ್ಯು ಓಪನರ್ಸ್ ಕೂಡ ಎಂಟ್ರಿ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಾಬು 11 won the toss up to bowl first.